ಹರಿಕಥಾಮೃತ ಸಾರದ 149ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಬೃಹತ್ ತಾರತಮ್ಯ ಸಂಧಿ ಅಥವಾ ಗುಣತಾರತಮ್ಯ ಸಂಧಿ ಅಂತ ಹೆಸರು. ಕೆಲವು ಗ್ರಂಥಗಳ ಪ್ರಕಾರ 19ನೇ ಸಂಧಿ, ನಾವು ನೋಡ್ತಿರೋ ಗ್ರಂಥದ ಪ್ರಕಾರ, ಪಾಠದ ಪ್ರಕಾರ 23ನೇ ಸಂಧಿ, 8ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 709ನೇ ಪದ್ಯ. ಕಳೆದ ದಿವಸ ಈ 7ನೇ ಕಕ್ಷಾದಲ್ಲಿರುವಂಥ ಪಾರ್ವತಿ, ವಾರುಣಿ, ಸೌಪರ್ಣಿ ಅವ್ರ ಬಗ್ಗೆ ನಾವು ಶ್ರವಣ ಮಾಡಿದ್ವಿ. ಈಗ 8ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ಹೇಳ್ತಾರೆ. ಗರುಡ, ಶೇಷ, ಮಹೇಶರಿಗೆ ಸೌಪರ್ಣಿ, ವಾರುಣಿ, ಪಾರ್ವತಿ ಮೂವರು ದಶಾಧಮ. ವಾರುಣಿಗೆ ಕಡಿಮೆ ಎನಿಸುವಳು ಗೌರಿ. ಹರಣ ಮಡದಿಗೆ 10 ಗುಣದಲ್ಲಿ ಸುರಪಕಾಮರು ಕಡಿಮೆ. ಇಂದ್ರಗೆ ಕೊರತೆ ಎನಿಸುವ ಮನ್ಮಥನು ಪದದಿಂದಲಾವಾಗ. ಗರುಡ, ಶೇಷ, ರುದ್ರ ಇವರೆಲ್ಲರೂ ಕೂಡ 5ನೇ ಕಕ್ಷಾದಲ್ಲಿದ್ದಾರೆ. ಅವರ ಪತ್ನಿಯರಾದವರು ಸೌಪರ್ಣಿ, ವಾರುಣಿ ಮತ್ತು ಪಾರ್ವತಿ ಇವರು 7ನೇ ಕಕ್ಷಾದಲ್ಲಿದ್ದಾರೆ. ಅವರು ಮೂರೂ ಜನ ತಮ್ಮ ತಮ್ಮ ಪತಿಗಳಿಂದ 10 ಗುಣಗಳಿಂದ ಕಡಿಮೆಯಾಗಿದ್ದಾರೆ. ಮೂವರು ದಶಾಧಮ ಅಂದರೆ 10 ಗುಣಗಳಿಂದ ಅಧಮರಾಗಿದ್ದಾರೆ, ಕಡಿಮೆಯವರಾಗಿದ್ದಾರೆ. ವಾರುಣಿ ಅಂದರೆ ಶೇಷನ ಪತ್ನಿ. ಆ ಶೇಷನ ಪತ್ನಿಗೆ ಗೌರಿ, ರುದ್ರನ ಪತ್ನಿ, ಕಡಿಮೆ ಅನಿಸಿದ್ದಾಳೆ. ಯಾಕಂದರೆ ಪದದ ಪ್ರಯುಕ್ತವಾಗಿ. ಇದಾದ ಬಳಿಕ 8ನೇ ಕಕ್ಷಾದಲ್ಲಿ ಇರುವಂಥವ್ರದ್ದು ವರ್ಣನೆ ಇದೆ. ಹರಣ ಮಡದಿ ಅಂದರೆ ಪಾರ್ವತಿ, ಅವಳಿಗೆ 10 ಗುಣದಲ್ಲಿ ಸುರಪಕಾಮರು ಕಡಿಮೆ. ಸುರಪ ಅಂದರೆ ದೇವತೆಗಳ ಅಧಿಪತಿಯಾದಂಥ ಇಂದ್ರ, ಅವನು ಮತ್ತು ಕಾಮ ಇವರಿಬ್ಬರು ಕೂಡ 10 ಪಟ್ಟು ಕಡಿಮೆಯಾಗಿದ್ದಾರೆ. ಸುರಪಕಾಮರು ಕಡಿಮೆ ಎನಿಪರು. ಇಂದ್ರಗೆ ಕೊರತೆ ಎನಿಪನು ಮನ್ಮಥನು. ಯಾವತ್ತೂ ಕೂಡ ಇಂದ್ರನಿಗೆ ಮನ್ಮಥ ಪದದ ಪ್ರಯುಕ್ತವಾಗಿ, ಒಂದೇ ಕಕ್ಷಾದಲ್ಲಿರೋರಾದ್ರಿಂದ ಸಮಾನರು, ಆದರೆ ದೇವತೆಗಳ ಅಧಿಪತಿ ಇಂದ್ರ ಆದ್ದರಿಂದ ಸ್ಥಾನ ಪ್ರಯುಕ್ತವಾಗಿ ಸ್ವಲ್ಪ ಶ್ರೇಷ್ಠನಾಗಿದ್ದಾನೆ. ಇದು ಅವರವರಿಗಿರುವಂಥ ವ್ಯತ್ಯಾಸ. ಹರಣ ಮಡದಿಗೆ 10 ಗುಣದಲ್ಲಿ ಸುರಪಕಾಮರು ಕಡಿಮೆ ಎನಿಪರು ಅಂತ ಬಂತು. ಇಂದ್ರ ಮತ್ತು ಮನ್ಮಥ ಇವರಿಬ್ಬರು ಕೂಡ ಪಾರ್ವತಿಗಿಂತ 10 ಗುಣ ಕಡಿಮೆಯಾಗಿದ್ದಾರೆ. ಪಾರ್ವತಿಗಿಂತ ಅಂತಲೇ ಯಾಕೆ ಹೇಳಿದರು? ಸೌಪರ್ಣಿ, ವಾರುಣಿ ಮತ್ತು ಪಾರ್ವತಿ, ಈ 3 ಜನ ಇದ್ದಾರಲ್ಲಿ. ಆ 3 ಜನರಿಗಿಂತ ಮೂವರಿಗಿಂತ 10 ಗುಣ ಕಡಿಮೆ ಅಂತ ಹೇಳಬೇಕಾಗಿತ್ತು. ಪಾರ್ವತಿದೇ ಯಾಕೆ ತಗೊಂಡ್ರು ಅಂತಂದರೆ, ಪಾರ್ವತಿ ಹೆಸರು ಕೊನೆಗೆ ಬಂತು. ಶೇಷ ಮೊದಲು, ಗರುಡ, ಶೇಷ, ರುದ್ರ ಅಂತ ಹೀಗೆ ಹೇಳ್ತೀವಿ. ಹಾಗಾಗಿ ರುದ್ರನ ಪತ್ನಿ ಪಾರ್ವತಿ ಕೊನೆಗೆ ಬಂದಿದ್ದಾಳೆ, ಅವಳಿಗಿಂತ ಈತ ಕಡಿಮೆ ಆಗಿದ್ದಾನೆ ಅಂತ ಅರ್ಥ. ಇದು ಒಂದು ಸಂದರ್ಭ ನೋಡಿದರೆ ಹಿಂದೆ ಪಾರ್ವತಿ ಹೆಸರು ಬಂತು, ಅವಳಿಗಿಂತ ಈತ ಕಡಿಮೆ ಅಂತ. ಮತ್ತೊಂದು ಏನಿದೆ ಅಂದರೆ, ತಲವ ಕಾಲದಲ್ಲಿ ಒಂದು ಕಥೆ ಇದೆ, ಅದನ್ನು ಹಿಂದೊಂದ್ಸರಿ ಹೇಳಿದ್ದೆ. ಹಾಗಾಗಿ ಇವತ್ತಿನ ಉಪನಿಷತ್ತಿನ ವಾಕ್ಯಗಳನ್ನು ಓದಿ ಅದನ್ನು ಹೇಳೋ ಪ್ರಸಂಗ ಏನಿಲ್ಲ. ಬ್ರಹ್ಮ ದೇವೇ, ಪ್ರಾಯ ತಲವಕಾರ ಉಪನಿಷತ್ತು. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. ದೈತ್ಯರನ್ನು ಸೋಲಿಸಿದ ಪರಮಾತ್ಮ ಈ ದೇವತೆಗಳ ಮೂಲಕವಾಗಿ. ಆಗ ಅವರಿಗೆಲ್ಲರಿಗೂ ಅಹಂಕಾರ ಬಂತು. ಅಸ್ಮಾಕಮೇವಾಯಂ ವಿಜಯ, ಇದು ನಾವೇ ಗೆದ್ವಿ, ಅಸ್ಮಾಕಮೇವಾಯಂ ಮಹಿಮಾ ಅಂತ ಅವರಿಗೀಗ ಅಹಂಕಾರ ಬಂತು. ಇವರ ಅಹಂಕಾರವನ್ನೆಲ್ಲ ಮುರಿಬೇಕು ಅಂತ ಬ್ರಹ್ಮ ಒಂದು ವಿಚಿತ್ರವಾದ ರೂಪದಲ್ಲಿ ಬಂದ, ಚತುರ್ಮುಖ ಪರಮಾತ್ಮ. ಏನು ಯಕ್ಷ, ಯಾರು ಎದುರಿಗಿದ್ದಾರೆ ಅಂತ ಏನೂ ತಿಳಿದಂತಾಯ್ತು ಅವ್ರಿಗೆ. ಅವ್ರು ಒಬ್ಬೊಬ್ಬರನ್ನೇ ಕಳಿಸಿದ್ರು, ನಾಸಿಕ್ಯ ವಾಯು, ಪ್ರವಾಹ ವಾಯು ಇವರೆಲ್ಲರೂ. ಅವ್ರು ಯಾರಿಗೂ ಕೂಡ ಆತ ಏನು ಅಂತಲೇ ತಿಳಿಯಲಿಲ್ಲ. ಅಗ್ನಿ ಬಂದ ಮೊದಲು, ನಿನ್ನ ಸಾಮರ್ಥ್ಯ ಏನು ಅಂತ ಕೇಳಿದ ಅವನು. ನಾನು ಏನನ್ನು ಬೇಕಾದ್ರೂ ಸುಡಬಲ್ಲೆ ಅಂತ ಹೇಳಿದ. ಹಾಗಾಗಿ ಹುಲ್ಲುಗಡ್ಡಿ ಸುಡೋ ನೋಡೋಣ ಅಂದ. ಹುಲ್ಲುಗಡ್ಡಿ ಸುಡೋದಾಗಲಿಲ್ಲ ಅಗ್ನಿಗೆ. ಆಮೇಲೆ ವಾಯು ಬಂದ, ನಿನ್ನ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ, ನಾನು ಏನು ಬೇಕಾದರೂ ಬಿಸಾಡಿಬಿಡಬಲ್ಲೆ ಗಾಳಿಯ ಶಕ್ತಿಯಿಂದ ಅಂತಂದ. ಹಾಗಾಗಿ ಹುಲ್ಲುಗಡ್ಡಿಯನ್ನು ಅಲುಗಾಡಿಸಿ ನೋಡೋಣ ಅಂತ ಆ ಯಕ್ಷ ಸವಾಲು ಹಾಕಿದ, ಅದು ಆಗಲಿಲ್ಲ. ಇವರೆಲ್ಲರಿಗೂ ಆಗದಿದ್ದಾಗ ಅವರು, ನೀವು ನಮ್ಮಲ್ಲಿರುವಂಥ ಇಂದ್ರನನ್ನು ಕಳಿಸಿದರು, ನೀನು ಹೋಗು, ಇದೇನಂತ ತಿಳ್ಕೊಂಡು ಬಾ ಅಂತ. ಆಗ ಆತ ಅಲ್ಲಿಗೆ ಹೋಗೋ ಹೊತ್ತಿಗೆ ಆ ಯಕ್ಷ ಅದೃಶ್ಯ ಆಗಿಬಿಡ್ತು, ಕಣ್ಣಿಗೆ ಕಾಣಿಸ್ಲಿಲ್ಲ. ಯಕ್ಷ ಅದೃಶ್ಯ ಆಗಿಬಿಡ್ತು. ಆವಾಗ ಅಲ್ಲಿ ಉಮಾ ಹೈಮವತಿ ಪ್ರತ್ಯಕ್ಷಳಾದ್ಲು ಅಂತ ಈಗ ಉಪನಿಷತ್ತು ಹೇಳ್ತದೆ, ಪ್ರಾಯ ತಲವಕಾರಣೆ. ಅವಳು ಪ್ರತ್ಯಕ್ಷಳಾದಾಗ ಅವಳನ್ನು ಕೇಳಿದೆ ಅವನು, ಇಲ್ಲೊಂದು ಯಕ್ಷ ಇತ್ತಲ್ಲ ಅದು ಯಾರು ಅಂತ.
ಆಗ ಆಕೆ ಅದ್ರ ಬಗ್ಗೆ ಎಲ್ಲ ತತ್ವೋಪದೇಶ ಆ ಇಂದ್ರನಿಗೆ ಮಾಡಿದ್ಲು ಅಂತ ಅಲ್ಲಿ ಉಪನಿಷತ್ನಲ್ಲಿ ಬರ್ತದೆ. ಅದಕ್ಕಾಗಿ ಹರಣ ಮಡದಿಗೆ 10 ಗುಣದಲ್ಲಿ ಅಂತ ದಾಸರು ಹೇಳಿದರು. ಈ ಇಂದ್ರನಿಗೆ ಉಪದೇಶಗಳು ಜ್ಞಾನೋಪದೇಶ ಮಾಡಿದವಳು ಪಾರ್ವತಿ, ಅದಕ್ಕಾಗಿ ಉಮಾ ಹೈಮವತಿ ಅಂತ ಅಲ್ಲಿ ಹೆಸರಿದೆ. ಆ ದೃಷ್ಟಿಯಿಂದಾಗಿ ಅದನ್ನು ನೆನಪು ಮಾಡ್ಕೊಂಡಿದ್ದಾರೆ ದಾಸರು ಅಂತ ನಾವು ಹಾಗೆ ತಿಳ್ಕೋಬೇಕು. ಇಲ್ಲದೇ ಇದ್ರೆ ಶ್ರೇಷ್ಠನ ದೃಷ್ಟಿಯಿಂದ ವಾರುಣಿ ಸೌಪರ್ಣಿಯು ಶ್ರೇಷ್ಠರೇ, ಉಪದೇಶ ಮಾಡಿದವಳು ಅವಳು. ಹೀಗೆ ಉಪನಿಷತ್ತುಗಳನ್ನೆಲ್ಲ ನೋಡಿದರೆ ಅಲ್ಲಲ್ಲಿ ಇಂಥ ತಾರತಮ್ಯದ ಉಲ್ಲೇಖ ಎಲ್ಲ ಬಂದೇ ಬರ್ತದೆ. ಬೇರೆ ಬೇರೆ ಕಡೆ ನಾವು ನೋಡ್ಬೇಕಷ್ಟೇ. ಯಾವುದು ಅಲ್ಲ, ವಾಯುದೇವ ಅಂದ್ರೆ ಪ್ರಧಾನ ವಾಯು ಅಲ್ಲ. ಈ ಪ್ರವಾಹ ವಾಯು, ನಾಸಿಕ ಅವರೇ ಅಷ್ಟೇ. ಆ ವಾಯು ಅಲ್ವೇ ಅಲ್ಲ, ಅಲ್ಲಿ ಕೆಳಗಿಂದ ಬರೋದು ಉಲ್ಲೇಖ. ಅದು ಹಿಂದೆ ನಾನು ಹೇಳಿದ್ದೆ, ಅಗ್ನಿಯನ್ನು ಮೊದಲು ಕಳಿಸಿದ್ರು. ಅಗ್ನಿ 15ನೇ ಕಕ್ಷಾದಲ್ಲಿದ್ದಾನೆ. ಅವನ ಮೇಲಿರುವಂತಹ ನಾಸಿಕ್ಯ, ಅಹಂ ಪ್ರಾಣ ಇವರೆಲ್ಲರನ್ನು ಕಳಿಸಿದ್ರು. ಅದು ಯಾರಿಗೂ ಕೂಡ ಆ ಯಕ್ಷ ಯಾರು ಅಂತ ಗೊತ್ತೂ ಆಗಲಿಲ್ಲ, ಅವನ ಸ್ವರೂಪನೂ ತಿಳಿಯಲಿಲ್ಲ. ಮತ್ತು ಕೊನೆಗೆ ಆತ ಕೊಟ್ಟ ಸವಾಲನ್ನು ಪೂರೈಸೋದು ಆಗಲಿಲ್ಲ. ಅವರೆಲ್ಲರೂ ಅಸಮರ್ಥರಾಗಿಬಿಟ್ರು. ಅಲ್ಲಿ ಒಂದಾದ್ಮೇಲೆ ಒಂದು ಕಕ್ಷಾ ಹೇಳ್ತಾರೆ. ಅದಕ್ಕಾಗಿ ಆ ಕಥೆ ಉಲ್ಲೇಖ ಮಾಡಿದೆ. ಹಿಂದೆ ಹೇಳಿದ್ದಾದ್ರಿಂದ ಇವತ್ತು ಉಪನಿಷತ್ತೇನು ಹೇಳ್ತಿಲ್ಲ. ನೋಡಿ ಮತ್ತೆ ಸಾಧ್ಯ ಆದರೆ ಇನ್ನೊಮ್ಮೆ ಯಾವಾಗಾದರೂ ಅದ್ರ ಬಗ್ಗೆ ಹೇಳ್ತೇನೆ. ಅವರೆಲ್ಲರೂ ಇಂದ್ರನನ್ನು ಕಳಿಸಿದ್ರು. ಇಂದ್ರನನ್ನು ಯಾಕೆ ಕಳಿಸಿದ್ರು ಅಂತಂದ್ರೆ, ಇಂದ್ರ ತಮ್ಮಲ್ಲಿ ಶ್ರೇಷ್ಠ. ಈ 15, 8, 9 ಎಲ್ಲ ಕಕ್ಷಾದಲ್ಲಿ ಇರೋರ್ಕಿಂತ ಇಂದ್ರ ಶ್ರೇಷ್ಠ. ಇಂದ್ರ ಶ್ರೇಷ್ಠ ಆದ್ರಿಂದ ಅವನನ್ನು ಕಳಿಸಿದ್ರು. ನೀನೇ ಹೋಗಿದ್ದನ್ನು ತಿಳ್ಕೊಂಡು ಬಾ ಅಂತ. ಅವನಲ್ಲಿಗೆ ಹೋದ. ಅವನಲ್ಲಿಗೆ ಹೋದ ಕೂಡಲೇ ಯಕ್ಷ ಒಮ್ಮೆಲೆ ಅದೃಶ್ಯ ಆಗಿಬಿಡ್ತು. ಯಾಕೆಂದ್ರೆ ಉಳಿದವರು ಅಹಂ ಪ್ರಾಣ ಇತ್ಯಾದಿಗಳೆಲ್ಲ ಸ್ವಲ್ಪ ಏನಾದರೂ ಆ ಯಕ್ಷದ ಎದುರಿಗೆ ಅಹಂಕಾರ ಪಟ್ಟು ಏನು ಅದು ಒಡ್ಡಿದಂಥ ಸವಾಲನ್ನು ಪೂರೈಸಲಿಕ್ಕಾಗದೆ ಹಿಂಸರಿದ್ರು. ಅದು ಇಂದ್ರ ಹಾಗಲ್ಲ, ಬುದ್ಧಿವಂತ. ಅವನು ನೇರವಾಗಿ ಯಕ್ಷ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾನೆ. ಅವನಿಗೆ ನೇರವಾಗಿ ತಿಳಿಬಾರ್ದು, ಅದು ಗುರುವಿನ ಮೂಲಕ ತಿಳಿಬೇಕು. ಅದಕ್ಕಾಗಿ ಯಕ್ಷ ಅದೃಶ್ಯ ಆಗಿಬಿಡ್ತು. ಉಮಾ ಹೇಮಾವತಿಯಲ್ಲಿ ಪ್ರತ್ಯಕ್ಷಳಾದ್ಲು ಅಂತ ಅದೊಂದು ಕಥೆ ಇದೆ. ಉಪನಿಷತ್ನಲ್ಲೇ ಬಂದಂಥ ಕಥಾ ಅದು. ಹಾಗಾಗಿ ಇಂಥ ಬೇರೆ ಬೇರೆ ಕಡೆ ಎಲ್ಲ ಬರ್ತದೆ ಅದ ಕಥೆಗಳು. ಅವನಿಗಿಂತ ಉಮಾ ಹೇಮಾವತಿ ದೊಡ್ಡವಳು, ಅದ್ರ ಬಗ್ಗೆ ಬರುವಂಥದ್ದು. ಇನ್ನು ಅಹಂಕಾರಿಕ ಪ್ರಾಣ ಇದರ ಮುಂದಿನ ಕಕ್ಷಾದಲ್ಲಿ ಹೇಳ್ತಾರೆ. ಅಹಂಕಾರಿಕ ಪ್ರಾಣ, ಅನಿರುದ್ಧಾದಿಗಳು ಹಾಗೂ ಪ್ರವಾಹವಾಯುವಿನ ವಿವರವನ್ನು ಈಗ ಹೇಳ್ತಾರೆ. 5 ಗುಣ ಕಡಿಮೆ ಅಹಂಕಾರಿಕ ಪ್ರಾಣನು ಮನೋಜ ನಗಾರಿಗಳಿಗೆ ಅನಿರುದ್ಧ, ರತಿ, ಮನು, ದಕ್ಷ, ಗುರು, ಶಚಿಯು 6 ಜನ ಸಮ ಪ್ರಾಣನಿಂದಲೇ ಹೌರಗೆನಿಪರು 10 ಗುಣದಲ್ಲಿ. ಮಾರಜಾದ್ಯರಿಗೆ 5 ಗುಣದಿಂದ ಅಧಮ ಪ್ರವಾಹಾಖ್ಯ. ಅಹಂಕಾರಿಕ ಪ್ರಾಣನು, ಅಹಂ ಪ್ರಾಣ ಅಂತ ಏನಿದ್ದಾನಲ್ಲ, ಅವನು 9ನೇ ಕಕ್ಷಾದಲ್ಲಿದ್ದಾನೆ. ಶರೀರಕ್ಕೆ ಅಭಿಮಾನಿ ಅಂತ ಅವನು ಹೇಳ್ತಾರೆ. 49 ಜನ ಮರುತುಗಳಲ್ಲಿ ಈತ ಪ್ರಧಾನ. ಇವನು ಏನಾಗಿದ್ದಾನೆ, ಇಂದ್ರ ಮತ್ತು ಕಾಮರಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾನೆ. ಈರು 5, ಈರು ಅಂದ್ರೆ 2 × 5 10 ಗುಣ ಕಡಿಮೆ ಆಗಿದ್ದಾನೆ ಅಹಂಕಾರಿಕ ಪ್ರಾಣನು. ಮುಂದೆ ಮನೋಜ ಪ್ರಾಣನು, ಮನೋಜ ನಗಾರಿಗಳಿಗೆ ಅನಿರುದ್ಧ, ರತಿ, ಮನು, ದಕ್ಷ, ಗುರು, ಶಚಿಯು 6 ಜನ ಸಮರು. ಇಲ್ಲಿ ಮುಂದೆ ಬರುವಂಥದ್ದು ಏನಂತಂದ್ರೆ, ಅನಿರುದ್ಧ ಮತ್ತು ಅನಿರುದ್ಧನ ತಾಯಿ ಮನ್ಮಥನ ಪತ್ನಿ ಅವಳು ರತಿ, ಸ್ವಯಂಭುವ ಮನು ಅಂತ ಬಂತಲ್ಲ, ಸ್ವಯಂಭುವ ಮನು ಅಂತ ತಗೊಳ್ಬೇಕು. ಆಮೇಲೆ ದಕ್ಷ ಪ್ರಜಾಪತಿ, ಗುರು ಅಂದ್ರೆ ದೇವತೆಗಳ ಗುರು ಬೃಹಸ್ಪತಿ. ಆಮೇಲೆ ಶಚಿ. ಈ 6 ಜನ ಸಮಾನರಾಗಿದ್ದಾರೆ. ಇವರು ಆ ಅಹಂಕಾರ ಪ್ರಾಣನಿಗಿಂತ ಇವರು 10 ಪಟ್ಟು ಕಡಿಮೆ ಆಗಿದ್ದಾರೆ. ಈ 6 ಜನರು ಕೂಡ 10ನೇ ಕಕ್ಷಾದಲ್ಲಿದ್ದಾರೆ. 9ನೇ ಕಕ್ಷಾದಲ್ಲಿರುವವರಿಗಿಂತ 10 ಪಟ್ಟು ಇವರು ಕಡಿಮೆ ಆಗಿದ್ದಾರೆ. ಆ ಶಬ್ದಗಳಿಗೊಂದು ಸ್ವಲ್ಪ ಅರ್ಥ ನೋಡಬೇಕು. ಮನೋಜ ನಗಾರಿಗಳಿಗೆ, ಮನೋಜ ಅಂತಂದ್ರೆ ಮನ್ವಥ, ಶಂಬರಾರ್ಯರ್ ಮನಸ್ಸಿಜಃ ಅಂತ ಅವನ ಬಗ್ಗೆ ಪರ್ಯಾಯ ಪದ. ಮನಸ್ಸಿನಲ್ಲಿ ಹುಟ್ಟೋದು ಕಾಮ, ಮತ್ತು ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದನು ಅಂತ ಹಿಂದೆ ಎಲ್ಲೋ ಕಡೆ ಬಂದಿತ್ತು. ಅಂತೂ ಮನೋಜ ಅಂತಂದ್ರೆ ಕಾಮ. ನಗಾರಿ ಅಂತಂದ್ರೆ, ನಗ ಅಂದ್ರೆ ಪರ್ವತಗಳಿಗೆ ಶತ್ರುವಾದವನು ಇಂದ್ರ. ಯಾಕೆಂದ್ರೆ ಅವನಿಗೆ ಸುತ್ರಾಮ, ಗೋತ್ರಭಿದ್ವಜ್ರಿ ಅಂತ ಪರ್ಯಾಯ ಪದಗಳಿವೆ. ಪರ್ವತಗಳಿಗೆಲ್ಲ ಹಿಂದಿನ ಕಾಲದ ರೆಕ್ಕೆ ಇತ್ತಂತೆ. ಅವೆಲ್ಲ ಸಿಕ್ಕಲ್ಲಿ ಹಾರಾಡಿ ದೊಡ್ಡ ದೊಡ್ಡ ನಗರಗಳ ಮೇಲೆ ಕೂತು ನಗರ ಎಲ್ಲ ನೆಲ ಸಮ ಮಾಡ್ತಿದ್ದವು. ಆಗ ಅವುಗಳಿಗಿರೋ ರೆಕ್ಕೆಯನ್ನು ಈತ ವಜ್ರಾಯುಧ ಪ್ರಯೋಗ ಮಾಡಿ ಕತ್ತರಿಸಿದ. ಒಂದು ಮೈನಾಕ ಪರ್ವತ ಮಾತ್ರ ಮುಖ್ಯ ಪ್ರಾಣನ ಅನುಗ್ರಹದಿಂದ ಸಮುದ್ರದಲ್ಲಿ ಅಡಗಿಕೊಂಡು ಬಿಟ್ಟಿತ್ತು ಅಂತ ಕಥೆ ಇದೆ. ಹಾಗಾಗಿ ನಗಾರಿ ಅಂತಂದ್ರೆ ಪರ್ವತಗಳಿಗೆ ಶತ್ರು, ಪರ್ವತಗಳ ಸೊಕ್ಕು ಮುರಿದವ ಅಂದ್ರೆ ಇಂದ್ರ. ಅವರಿಬ್ಬರಿಗೆ ಇವರು 6 ಜನರು ಕೂಡ
10 ಗುಣ ಕಡಿಮೆಯಾಗಿದ್ದಾರೆ. ಏನಾದ್ರು ವ್ಯತ್ಯಾಸ ಮಾಡಿದ್ದೇನೆ. ನಗಾರಿಗಳಿಗೆ ಈರೈದು ಗುಣ ಕಡಿಮೆ ಅಹಂಕಾರಿಕ ಪ್ರಾಣನು ಮನೋಜ ನಗಾರಿಗಳಿಗೆ. ನಾನು ಅದು ಅನ್ವಯ ಮಾಡುವಾಗ ತಪ್ಪು ಮಾಡಿದೆ. ಅಹಂಕಾರಿಕ ಪ್ರಾಣ 10 ಗುಣ ಕಡಿಮೆ ಆಗಿದ್ದಾನೆ. 10 ಗುಣ ಕಡಿಮೆ ಆಗಿದ್ದಾನೆ ಯಾರಿಂದ ಅಂತಂದ್ರೆ ಮನೋಜ ಮತ್ತು ನಗಾರಿಯಿಂದ. ಅದನ್ನ ಮೇಲೆ ಅನ್ವಯ ಮಾಡಬೇಕು. ನಾನು ಅದನ್ನು ನೋಡದೆ ಮುಂದೆ ಅನ್ವಯ ಮಾಡಿದೆ ಅಷ್ಟೇ. ಆಯ್ತು. ಇದಾದ್ಮೇಲೆ ಅನಿರುದ್ಧ, ರತಿ, ಮನು, ದಕ್ಷ, ಗುರು, ಶಚಿ ಈ 6 ಜನ ಸಮರಾಗಿದ್ದಾರೆ. 9 ಇವರು 10ನೇ ಕಕ್ಷೆಯಲ್ಲಿ ಇರುವಂಥವರು ಸಮರಾಗಿದ್ದಾರೆ. ಮತ್ತು ಅಹಂಕಾರ ಪ್ರಾಣಿಗೆ 10 ಗುಣದಿಂದ ಕಡಿಮೆಯಾಗಿದ್ದಾರೆ. ಹೌರಗೆನಿಪರು, ಇದು ಪೂರಾ ಉತ್ತರ ಕರ್ನಾಟಕದ ಶಬ್ದ ಇದು. ಹೌರಗೆ ಅಂತ ದಕ್ಷಿಣ ಕರ್ನಾಟಕದ ಜನರಿಗೆ ತಿಳಿಲಿಕ್ಕೆ ಇಲ್ಲ, ಮೈಸೂರು ಭಾಗದ ಜನರಿಗೆ. ಹೌರಗೆ ಅಂದ್ರೆ ಹಗುರವಾದದ್ದು ಅಂತ ಅರ್ಥ. ಹಾಗಾಗಿ ಹೌರಗೆ ಅಂದ್ರೆ ಕಡಿಮೆಯಾಗಿದ್ದಾನೆ, ಆತನ ತೂಕ ಕಡಿಮೆ ಅಂತ ಅರ್ಥ 10 ಗುಣದಿಂದ. ಮುಂದೆ ಮಾರಜಾದ್ಯರಿಗೆ 5 ಗುಣದಿಂದ ಅಧಮ ಪ್ರವಾಹಾಖ್ಯ. ಮುಂದೆ 11ನೇ ಕಕ್ಷಾದಲ್ಲಿ ಪ್ರವಾಹವಾಯು ಬರ್ತಾನೆ. ಅವನು ಸ್ಪರ್ಶಕ್ಕೆ ಮಾನಿ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಅವನು 49 ಜನ ಮರುತ್ತುಗಳಲ್ಲಿ ದ್ವಿತೀಯ. ಇನ್ನು ಉಳಿದು 47 ಜನ ಎಲ್ಲ 18ನೇ ಕಕ್ಷಾದಲ್ಲಿ ಬರ್ತಾರೆ. ಈತ ಮಾರಜಾದ್ಯರಿಗೆ, ಮಾರ ಅಂದ್ರೆ ಮನ್ಮಥ, ಅವನಿಂದ ಹುಟ್ಟಿದವನು ಅನಿರುದ್ಧ. ಆ ಅನಿರುದ್ಧ ಮೊದಲಾದ 6 ಜನರಿಗೆ ಈತ 5 ಗುಣ ಕಡಿಮೆಯಾಗಿದ್ದಾನೆ. ಅಲ್ಲಿಗೆ 11ನೇ ಕಕ್ಷಾದ ಬಗ್ಗೆ ನಾವು ಶ್ರವಣ ಮಾಡಿದಂತ ಆಯ್ತು. ಮುಂದೆ 12ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ಚಂದ್ರ, ಸೂರ್ಯ, ಯಮ, ಸ್ವಯಂಭುವ ಮನು, ಸ್ವಯಂಭುವ ಮನುವಿನ ಪತ್ನಿ ಶತರು. ಹಿಂದೆ ಬಂದದ್ದು ಸ್ವಯಂಭುವ ಮನುವಿನ ಬಗ್ಗೆ ಬಂದಾಯ್ತು. ಸ್ವಯಂಭುವ ಮನುವಿನ ಪತ್ನಿ ಶತರೂಪ, ನಾರದ ಇತ್ಯಾದಿಗಳ ಬಗ್ಗೆ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಗುಣದ್ವಯಗಳಿಂದ ಕಡಿಮೆ ಪ್ರವಾಹಕ್ಕೆ ಇನ ಶಶಾಂಕ, ಯಮ, ಸ್ವಯಂಭುವ ಮನು ಮಡದಿ, ಶತರೂಪ, 4 ಪಾದಾರ್ಥ, ವನಧಿ ನೀಚ ಪದಾರ್ಥ ಅಥವಾ ಪಾದಾರ್ಥ ಅಂತಿದ್ರೆ ಒಳ್ಳೆಯದು ಪಾಠ. ಪಾದಾರ್ಥ ನಿಮ್ಮಲ್ಲಿ ಪಾದಾರ್ಥನೇ ಅಲ್ಲ, ಪದಾರ್ಥ ಅದಾಯ್ತು. ಪದಾರ್ಥ ವನಧಿ ನೀಚ ಪದಾರ್ಥ, ನಾರದ ಮುನಿಗೆ, ಭೃಗು, ಅಗ್ನಿ, ಪ್ರಸೂತಿಗಳೆನಿಸುವರು ಪಾದಾರ್ಥ ಗುಣದಿಂದ ಅಧಮರಹುದೆಂದು. ಈ ಪ್ರವಾಹ ಅಂತೇನು 11ನೇ ಕಕ್ಷಾದಲ್ಲಿದ್ದಾನೆ, ಅವನಿಗಿಂತ 12ನೇ ಕಕ್ಷಾದಲ್ಲಿದ್ದವರು ಅವರು 2 ಪಟ್ಟು ಕಡಿಮೆಯಾಗಿದ್ದಾರೆ. ಈ ಕಕ್ಷಾದಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ ಇನ ಇದ್ದಾನೆ. ಇನ ಅಂದ್ರೆ ಸೂರ್ಯ, ಶಶಾಂಕ ಅಂತಂದ್ರೆ ಚಂದ್ರ, ಯಮ ಗೊತ್ತಿದೆ, ಸ್ವಯಂಭುವ ಮನು ಮಡದಿ, ಸ್ವಯಂಭುವ ಮನುವಿನ ಮಡದಿ ಶತರೂಪ ಅಂತಿದ್ದಾಳೆ. ಹಾಗಾಗಿ ಅಲ್ಲಿ ಈ ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ ಮೇಲೆ ಹೆಡ್ಡಿಂಗ್ನಲ್ಲಿ ಚಂದ್ರ, ರವಿ, ಯಮ, ಸ್ವಯಂಭುವ, ಶತರೂಪ ಅಂತ ಬೇರೆ ಬೇರೆ ಇದೆ. ಆ ಸ್ವಯಂಭುವನು ಇದರಲ್ಲೇ ಸೇರ್ತಾನೇನೋ ಅಂತ ಅನಿಸ್ಬಿಡ್ತದೆ ಅದು ನೋಡಿದ್ರೆ. ಹಾಗಲ್ಲ, ಸ್ವಯಂಭುವ ಪತ್ನಿ ಶತರೂಪ ಅಂತ ನೋಡಿ ಒಂದು ಪತ್ನಿ ಸೇರಿಸ್ಕೊಂಡ್ಬಿಟ್ರೆ ಆ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಾಗಾಗಿ ನಿಮ್ಮ ಎದುರಿಗೆ ಆ ಪುಸ್ತಕ ಇದ್ರೆ ಅದನ್ನ ಆ ಥರ ತಿದ್ಕೊಳ್ಳೋದು ಒಳ್ಳೆಯದು. ನೋಡಿದಾಗ ನನಗೂ ಒಂದು ವೇಳೆ ಗೊಂದಲನೇ ಆಯ್ತು ಮೊದಲೊಂದು ಬಾರಿ. ಸ್ವಯಂಭುವ ಪತ್ನಿ ಶತರೂಪ, ಆಮೇಲೆ ಈ 4 ಜನ ಅವರು 2 ಗುಣದಿಂದ ಕಡಿಮೆಯಾಗಿದ್ದಾರೆ ಪ್ರವಾಹವಾಯುವಿಗಿಂತ. 11ನೇ ಕಕ್ಷಾದಲ್ಲಿರುವಂತಕ್ಕಿಂತ 12ನೇ ಕಕ್ಷಾದಲ್ಲಿರುವಂಥ ಇವರು 2 ಗುಣ ಕಡಿಮೆಯಾಗಿದ್ದಾರೆ. ಗುಣದ್ವಯಗಳಿಗೂ ಕಡಿಮೆ ಶತರೂಪ. ಮುಂದೆ ಬರುವಂಥದ್ದು ಏನಿದೆ ಅಂತಂದ್ರೆ ಪಾದಾರ್ಥ ವನಧಿ ನೀಚ. ಮುಂದೆ 13ನೇ ಕಕ್ಷಾದಲ್ಲಿ ವನಧಿ ಇದ್ದಾನೆ. ವನ ಅಂತಂದ್ರೆ ನೀರು, ಬರೇ ಕಾಡಲ್ಲ, ವನ ಅಂದರೆ ನೀರು ಕೂಡ. ಹಾಗಾಗಿ ವನಧಿ ಅಂದರೆ ಜಲಧಿ, ನೀರಿಗೆ ಅಭಿಮಾನ ದೇವತೆ ಆಗಿರ್ತಕ್ಕಂಥ, ಜಲತತ್ವಕ್ಕೆ ಅಭಿಮಾನ ದೇವತೆ ಆದಂಥ ವರುಣ. ಅವನು ಈ ಹಿಂದೆ ಹೇಳಿದವ್ರಿಗಿಂತ, ಈಗೇನು 12ನೇ ಕಕ್ಷಾದಲ್ಲಿ ಹೇಳಿದ್ರಲ್ಲ ಅವರಿಗಿಂತ ಆತ ಪಾದಾರ್ಥ ಕಡಿಮೆ ಆಗಿದ್ದಾನೆ. ಅದೇನು ಪಾದಾರ್ಥ ಅಂತಂದ್ರೆ ಇಲ್ಲಿ ಕನ್ನಡದ ಅನುವಾದದ ಪುಸ್ತಕದಲ್ಲಿ 3/4 ಗುಣ ವರುಣ ಕಡಿಮೆ ಆಗಿದ್ದಾನೆ ಅಂತ ಬರೆದಿದ್ದಾರೆ. 3/4 ಗುಣ ಅಲ್ಲ ಅದು ಹಾಗೆ ಅನುವಾದ ಮಾಡೋದು ಸರಿಯಾಗೋದಿಲ್ಲ. 3/4 ಗುಣ ಅಂತ ಹೊಡೆದಾಕೊಂಡ್ಬಿಡ್ರಿ. ಹೊಡೆದಾಕೊಂಡು 6 ಅಣೆ ಅಂತ ಬರ್ಕೊಳ್ರಿ. ಅದು ಹಿಂದಿನ ಒಂದ್ಸರಿ ಇಂಥದ್ದೇ ತಪ್ಪಾಗಿದ್ದನ್ನ ಅಲ್ಲಿ ಅನುವಾದದಲ್ಲಿ ತೋರಿಸಿದ್ದೆ. ಅಲ್ಲಿ ಪಾದಾರ್ಥ ಅಂತಿದೆ ನೋಡ್ರಿ, ಅದನ್ನ ಸರಿಯಾಗಿ ಗಮನಿಸ್ಕೋಬೇಕು. ಪಾದ ಅಂತಂದ್ರೆ 4 ಅಣೆ,
ಪಾದಾರ್ಧ ಅಂತಂದ್ರೆ ಇನ್ನು ಉಳಿದು ಇನ್ನೊಂದು ಪಾದ ಇರ್ತದಲ್ಲ, ಅದರಲ್ಲಿ ಮತ್ತೊಂದು ಅರ್ಧ ಅಂತಂದ್ರೆ ಮೊದಲಿನ ಪಾದ ಅಂದ್ರೆ 24, ಅದು ಮುಂದಿನ ಪಾದ ಅಂತಂದ್ರೆ ಮತ್ತೊಂದು 24. ಆ ಎರಡನೇ 24ರಲ್ಲಿ ಅರ್ಧ ಅಂದ್ರೆ 12, 24 + 12 ಪಾದ ಪ್ಲಸ್ ಪಾದಾರ್ಧ. ಹಾಗಾಗಿ ಅದು ಒಟ್ಟು 36.5% ಆಗ್ತದೆ. 36-37% ಈ ಥರ ಆಗ್ತದೆ. ಅದನ್ನು ಒಟ್ಟು 16 ಅಣೆ ಅಂತ ಇಟ್ಕೊಂಡ್ರೆ, ರೂಪಾಯಿಲಿ 16 ಅಣೆ ಅಂತ ಇಟ್ಕೊಳ್ತಿರೋ ಅಥವಾ 18 ಅಣೆ ಅಂತ ಇಟ್ಕೊಳ್ತಿರೋ ಅಂತ, 16 ಅಣೆ ಅಂತ ಇಟ್ಕೊಳ್ತಿರೋ ಅಥವಾ 8 ಅಣೆ ಅಂತ ಇಟ್ಕೊಳ್ತಿರೋ ಅದ್ರ ಮೇಲೆ ಇದನ್ನ ನಾವು ಅಳಿಬೇಕು. 16 ಅಥವಾ 8, 8ರ ದುಪ್ಪಟ್ಟು 16, ರೂಪಾಯಿಲಿ 16 ಅಣೆ ಅಂತಂತಾರೆ. ಆ 16 ಅಣೆ ಅಂತ ಇಟ್ಕೊಂಡ್ರೆ ಆ 16ನೇ 6 ಅಂಶ, ಅದನ್ನ ಹೇಗೆ ಹೇಳಬೇಕು, 6/16 ಅಷ್ಟು ಆತ ಕಡಿಮೆ ಆಗಿದ್ದಾನೆ ವರುಣ. ಇನ್ನು 8 ಅಂತ ಇಟ್ಕೊಂಡ್ರೆ 8 3 ಅಂಶ. ಅದನ್ನ ಸುವಿದ್ಯೇಂದ್ರ ಸ್ವಾಮಿಗಳು ಹಾಗೆ ಹೇಳಿದ್ದಾರೆ, ಪಂಚರತ್ನ ಪ್ರಕಾಶಕದಲ್ಲೂ ಹಾಗೆ ಇದೆ. 8 3ನೇ ಅಂಶ. 1 ರೂಪಾಯಿ 8 ಭಾಗ ಮಾಡಿದರೆ ಅದರಲ್ಲಿ 3 ಭಾಗ ಈ ವರುಣ, ಅವ್ರಿಗಿಂತ ಅಷ್ಟು ಕಡಿಮೆ ಆಗಿದ್ದಾನೆ. ಇಲ್ಲಿ 6 ಅಣೆ ಇವರು ಏನು ಮುಕ್ಕಾಲು ಭಾಗ ಅಂತ ಬರೆದಿದ್ದಾರೆ, ಆದ ಶಬ್ದದಿಂದ ಹೊರಡೋದೇ ಇಲ್ಲ. ಆ ಅನುವಾದ ಸರಿಯಾದ ಅನುವಾದ ಎಲ್ಲ ಕರೆಕ್ಟ್ ಮಾಡಿಕೊಡಿ. ಹೀಗೆ ಪಾದಾರ್ಧ ವನಧಿ ನೀಚ, ಅದಾದ್ಮೇಲೆ ಪದಾರ್ಧ ನಾರದ ನೀಚ. ಮುಂದೆ ವರುಣನಿಗಿಂತ ದೇವಮುನಿಯಾದಂಥ ನಾರದ ಏನಿದ್ದಾನಲ್ಲ, ಅವನು ಅರ್ಧ ಪಟ್ಟು ಕಡಿಮೆ. ಅರ್ಧ ಅಂತಂದ್ರೆ 12%ನಷ್ಟು. ಇವನು 37.5% ಆದ. ಅವರು ಮತ್ತೆ ಒಂದು ಪಾದ ಅಂದ್ರೆ 24 ಅಥವಾ 25, 24 ಅಂತ ಇಟ್ಕೊಂಡ್ರೆ 12 ಆಯ್ತು, 25 ಅಂತ ಇಟ್ಕೊಂಡ್ರೆ 12.5. ಈ 12.5 ಆ ನಾರದರು ಕಡಿಮೆ ಆಗ್ತಾರೆ ವರುಣನಿಗಿಂತ. ನಾರದ ಮುನಿ ವರುಣನಿಗಿಂತ ಅರ್ಧ ಪಾದ ಕಡಿಮೆ ಆಗಿದ್ದಾರೆ. ಮುಂದೆ ನಾರದ ಮುನಿಗಿಂತ ಭೃಗು, ಅಗ್ನಿ, ದಕ್ಷಿಣ ಪತ್ನಿಯಾದಂಥ ಪ್ರಸೂತಿ, ಇವು 3 ಕೂಡ ಪಾದಾರ್ಧ ಗುಣದಿಂದ ಕಡಿಮೆ ಆಗಿದ್ದಾರೆ. ಅವರು ಕೂಡ ಅಷ್ಟೇ 12.5% ಕಡಿಮೆ ಆಗಿದ್ದಾರೆ ಅವನಿಗಿಂತ. ನಾರದ ಮುನಿಗೆ ಭೃಗು, ಅಗ್ನಿ, ಪ್ರಸೂತಿಗಳು ಎನಿಸುವರು ಏನೆನಿಸ್ತಾರೆ, ಪದಾರ್ಥ ಗುಣದಿಂದ ಅಧಮರಹುದೆಂದು. ಅರ್ಧಪಾದ ಗುಣದಿಂದ ಅವರು ಕೂಡ ಕಡಿಮೆ ಅಂತ ಅನ್ಸ್ಕೋತಾರೆ. ಇಲ್ಲಿಗೆ 15ನೇ ಕಕ್ಷಾ ತನಕ ಬಂತು. ಈಗ ಈ ಚಂದ್ರ, ಸೂರ್ಯ, ಆಮೇಲೆ ಯಮ ಮತ್ತೆ ಶತರೂಪಾದೇವಿ ಇವರೆಲ್ಲ ಏನಿದ್ದಾರೆ, ಇವರೆಲ್ಲ 12ನೇ ಕಕ್ಷಾದಲ್ಲಿದ್ದಾರೆ. ಇವರು 10ನೇ ಕಕ್ಷಾದಲ್ಲಿರುವವರಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾರೆ. ನಡುವಿನ 11ನೇ ಕಕ್ಷಾದ ಬಗ್ಗೆ ಹೇಳಲಿಲ್ಲ. 11ನೇ ಕಕ್ಷಾದಲ್ಲಿರುವವರಿಗಿಂತ 2 ಪಟ್ಟು ಕಡಿಮೆ ಆಗಿದ್ದಾರೆ ಅಂತ ಹೇಳಿ ದಾಸರು ಹೇಳಿದ್ರು. ಇವರು 12ನೇ ಕಕ್ಷಾದಲ್ಲಿರುವಂತಹ ಇವರು 10ನೇ ಕಕ್ಷಾದಲ್ಲಿರುವವರಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾರೆ. ಅದು ಸರ್ವಮೂಲಗಳಲ್ಲಿ ದೊರಕೋ ಮಾಹಿತಿ. ಗೋವಿಂದಾಚಾರ್ಯ ಪುಸ್ತಕದಿಂದ ಅದನ್ನು ಓದಿದೆ. ದಾಸರು ಇಲ್ಲಿ ಕೆಲವು ಸಂಗತಿ ಹೇಳ್ತಾರಲ್ಲ, ಇವು ಸರ್ವಮೂಲದಲ್ಲಿ ಇರೋದಿಲ್ಲ. ಆದರೂ ದಾಸರು ತಮ್ಮ ಜ್ಞಾನದಿಂದ ಎಲ್ಲಿಂದಾದರೂ ಆ ಮಾಹಿತಿಗಳನ್ನು ತಂದು ಹೇಳ್ತಾರೆ ಅಂತ ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು. 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿ ಮತ್ತು ವರುಣನ ಮಗ ಭೃಗು ಮತ್ತೆ ದಕ್ಷ ಪ್ರಜಾಪತಿಯ ಪತ್ನಿ ಸ್ವಯಂಭೂ ಮನುವಿನ ಮಗಳು ಪ್ರಸೂತಿ, ಇವರೆಲ್ಲರೂ ಕೂಡ ಚಂದ್ರಾದಿಗಳಿಗಿಂತ 12ನೇ ಕಕ್ಷಾದಲ್ಲಿರುವಂತಹ ಚಂದ್ರ ಮೊದಲಾದವರಿಗಿಂತ 10 ಪಟ್ಟು ಕಡಿಮೆ ಆಗಿದ್ದಾರೆ. 12ಕ್ಕೂ 17ಕ್ಕೂ ಹೋಲಿಕೆ ಮಾಡಿದ್ದಾರೆ. ನಡುವೆ 13, 14 ಏನಿದೆ ಅದನ್ನು ತಗೊಂಡಿಲ್ಲ. ಅಂದ್ರೆ ಎಷ್ಟು ಹೋಲಿಕೆ ಅಂತ ತಗೊಂಡಿಲ್ಲ. ಸರ್ವಮೂಲದಲ್ಲಿರೋದನ್ನು ಯಥಾವತ್ತಾಗಿ ಗೋವಿಂದಾಚಾರ್ಯ ಕೊಟ್ಟಿದ್ದಾರೆ. ಇಲ್ಲಿ ದಾಸರು 3% ಅಂತದೆಲ್ಲ ಸೂಕ್ಷ್ಮವಾದನ್ನು ಕೂಡ ಬೇರೆ ಗ್ರಂಥದಿಂದ ಅಥವಾ ತಮ್ಮ ಜ್ಞಾನದಿಂದ ಹೇಳಿದ್ದಾರೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪಾದಾರ್ಥ ಗುಣದಿಂದ ಅಧಮರಹುದೆಂದು. ಹುತವಹಗೆ ದ್ವಿಗುಣ ಅಧಮರು ವಿಧಿಸುತ ಮರೀಚ್ಯಾದಿಗಳು ವೈವಸ್ವತನು ವಿಶ್ವಾಮಿತ್ರರಿಗೆ ಕಿಂಚಿತ್ ಗುಣಾಧಮರು. ವೃತ್ತಿವರ ಜಗನ್ಮಿತ್ರ ವರ ನಿವೃತ್ತಿಯು ಪ್ರಾವಹಿ ತಾರರಿಗೆ ಅಂತಿದೆ. ಒಂದು ಕಡೆ ತಾರೇರಿಗೆ ಅಂತ ಒಂದು ಪಾಠ ಇದ್ರು ಬಹಳ ಒಳ್ಳೆ ಪಾಠ. ನೋಡಿ, ಇದೆಲ್ಲ ಕಡೆ ತಾರರಿಗೆ ಅಂತಿದೆ. ತಾರೇರಿಗೆ 11ನೇ ತಾರೇರಿಗೆ ಅಂತಿದ್ರೆ ಬಹಳ ಒಳ್ಳೆಯದು. ಸುವಿದ್ಯೇಂದ್ರ ಸ್ವಾಮಿಗಳು ಕೂಡ ತಾರೇರಿಗೆ ಅನ್ನೋ ಪಾಠ ಏನಿದೆ ಅದನ್ನೇ ಪರಿಗಣನೆ ಮಾಡಿದ್ದಾರೆ. ತಾರೇರಿಗೆ ಕಿಂಚಿತು ಗುಣಾಧಮ ಧನಪ ವಿಶ್ವಕ್ಸೇನ ರೆಣಿಸುವರು. 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿ ಬಗ್ಗೆ ಈಗ ಹೇಳಿದ್ವಿ. ಮುಂದೆ 16ನೇ ಕಕ್ಷಾದಲ್ಲಿರುವಂಥವ್ರ ಬಗ್ಗೆ ನೋಡಬೇಕು. ಅಗ್ನಿಗಿಂತ ಈ ಹುತವಹಗೆ ಅಂದ್ರೆ ಅಗ್ನಿಗಿಂತ
ದ್ವಿಗುಣಾಧಮರು 2 ಪಟ್ಟು ಕಡಿಮೆಯಾಗಿದ್ದಾರೆ. ಯಾರವರೆಲ್ಲ? ವಿಧಿಸುತ, ವಿಧಿ ಅಂದರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಮಕ್ಕಳಾದಂತಹ ಮರೀಚಿ ಮೊದಲಾದ ಋಷಿಗಳು, ವಿಧಿಸುತ, ಮರೀಚ್ಯಾದಿಗಳು, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು ಇತ್ಯಾದಿಗಳು, ಅವರೆಲ್ಲ ಅಷ್ಟು ಕಡಿಮೆಯಾಗಿದ್ದಾರೆ. ಮುಂದೆ ಅಲ್ಲೇ ವೈವಸ್ವತ ಮನು ಕೂಡ ಅದೇ ಕಕ್ಷಾದಲ್ಲೇ ಬರ್ತಾನೆ, 16ನೇ ಕಕ್ಷಾದಲ್ಲಿ. ವೈವಸ್ವತನು, ಮುಂದೆ ವಿಶ್ವಾಮಿತ್ರರು ಕೂಡ ಅದೇ ಕಕ್ಷಾದಲ್ಲಿದ್ದಾರೆ. ವೈವಸ್ವತ, ವಿಶ್ವಾಮಿತ್ರ, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಇಷ್ಟು ಜನ 16ನೇ ಕಕ್ಷಾದಲ್ಲಿದ್ದಾರೆ. ಅಗ್ನಿಗಿಂತ 2 ಪಟ್ಟು ಇವರು ಕಡಿಮೆ ಆಗಿದ್ದಾರೆ. ಈ ಸಪ್ತರ್ಷಿಗಳು ಮತ್ತು ವಿಶ್ವಾಮಿತ್ರ ಇವರೆಲ್ಲರೂ ಕೂಡ ಅಷ್ಟು ಗುಣ ಕಡಿಮೆ ಆಗಿದ್ದಾರೆ. ವೈವಸ್ವತ ಮನು ವಿಶ್ವಾಮಿತ್ರಕ್ಕಿಂತ ಸ್ವಲ್ಪ ಕಡಿಮೆ ಆಗಿದ್ದಾನೆ. ಅದೇ ಕಕ್ಷಾದಲ್ಲಿದ್ದಾನೆ, ಹೌದು, 16ನೇ ಕಕ್ಷಾದಲ್ಲಿರೋದು ಹೌದು. ಆದರೂ ಕೂಡ ಈತ ಕ್ಷತ್ರಿಯ, ಅವರು ಕ್ಷತ್ರಿಯರಾಗಿದ್ರು ಕೂಡ ಬ್ರಾಹ್ಮಣನ ಪದವಿಗೆ ಏರಿದವರು, ಹಾಗಾಗಿ ಒಂದು ಸ್ವಲ್ಪ ಅವರು ಕಡಿಮೆ ಆಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ವೈವಸ್ವತನು ವಿಶ್ವಾಮಿತ್ರರಿಗೆ ಕಿಂಚಿತ್ ಗುಣಾಧಮರು, ಕಿಂಚಿತ್ ಗುಣಾಧಮರು ಅಂತಿದೆಯೋ ಕಿಂಚಿತ್ ಗುಣಾಧಮನು ಅಂತಿದೆಯೋ ನೋಡಿ ಅಲ್ಲಿನ ಪುಸ್ತಕಗಳು. ಪದ್ಯದ ಆರಂಭ: ಹುತವಹಗೆ ದ್ವಿಗುಣಾಧಮರು, ವಿಧಿಸುತ ಮರೀಚ್ಯಾದಿಗಳು, ವೈವಸ್ವತನು ವಿಶ್ವಾಮಿತ್ರರಿಗೆ ಕಿಂಚಿತ್ ಗುಣಾಧಮನು. ನೂ ಆಗೋದೇ ಒಳ್ಳೆಯದು. ಪ್ರಪಂಚನಾಚಾರ್ಯರು 2 ಪುಸ್ತಕಗಳಲ್ಲೂ ಕಿಂಚಿತ್ ಗುಣಾಧಮ ರು ಅಂತಲೇ ಇದೆ. ಆ ರು ಅನ್ನೋದು ಒಳ್ಳೇದಲ್ಲ. ಯಾಕೆಂತಂದ್ರೆ ಇವರೆಲ್ಲರೂ ಒಂದೇ ಕಕ್ಷಾದಲ್ಲಿರೋರು. ಯಾರ್ಯಾರು? ವೈವಸ್ವತಮನು, ವಿಶ್ವಾಮಿತ್ರ ಮತ್ತು ಎಷ್ಟು ಋಷಿಗಳೆಲ್ಲರೂ ಕೂಡ. ಹಾಗಾಗಿ ಇವರೆಲ್ಲರೂ ಕೂಡ ವಿಶ್ವಾಮಿತ್ರನಿಗಿಂತ ಕಡಿಮೆ ಅಲ್ಲ, ಅದರಲ್ಲಿ ವೈವಸ್ವತಮನು ಮಾತ್ರ ಕಡಿಮೆ. ಹಾಗಾಗಿ ವೈವಸ್ವತಮನು ಕಿಂಚಿತ್ ಗುಣಾಧಮನು ವಿಶ್ವಾಮಿತ್ರನಿಗೆ ಅಂತ, ಹಾಗೆ ನೂ ಅಂತನೂ ಪಾಠನೇ ಸರಿ. ಅದಾದ ಮೇಲೆ ವೃತ್ತಿವರ ಜಗನ್ಮಿತ್ರ. ಮುಂದೆ ಬರುವಂಥವ್ರು ಯಾರು ಅಂತಂದ್ರೆ ಜಗತ್ತಿಗೆ ಮಿತ್ರನಾದಂತಹ ಮಿತ್ರ ಅನ್ನುವಂಥ ಒಬ್ಬ ಆದಿತ್ಯ, ದ್ವಾದಶಾದಿತ್ಯರಲ್ಲಿ ಈತ ಒಬ್ಬ. ಈತ 17ನೇ ಕಕ್ಷಾದಲ್ಲಿ ಬರ್ತಾನೆ. ವೃತ್ತಿವರ ಅಂದರೆ ವೃತ್ತಿಗಳಲ್ಲಿ ಶ್ರೇಷ್ಠ ವೃತ್ತಿಗಳನ್ನೆಲ್ಲ ಮಾಡಿದವನು. ನಮ್ಮ ಸಂಕಲ್ಪಕ್ಕೆ ಈತನೇ ಅಭಿಮಾನಿ ಅಂತಿಂದು ನಾನು ಛಾಂದೋಗ್ಯ ಉಪನಿಷತ್ತಿನ ಆಧಾರದಲ್ಲಿ ಹೇಳಿದ್ದೆ. ವೃತ್ತಿವರ ಅಂದರೆ ವೃತ್ತಿಗಳಲ್ಲಿ ಶ್ರೇಷ್ಠನಾದವನು, ಜಗನ್ಮಿತ್ರ, ಜಗತ್ತಿಗೆ ಮಿತ್ರನೂ ಆದವನು. ಈ ಜಗನ್ಮಿತ್ರ ಮತ್ತಾರಿದ್ದಾರಲ್ಲಿ? ನಿವೃತ್ತಿ ದೇವತೆ ಇದ್ದಾನೆ, ಮತ್ತೆ ಬೃಹಸ್ಪತಿಯ ಪತ್ನಿ ತಾರಾ ಇದ್ದಾಳೆ. ಬೃಹಸ್ಪತಿಗಳು ಹಿಂದೆ ಬಂದರು, ತಾರಾ ಇಲ್ಲಿದ್ದಾಳೆ. ಮತ್ತೆ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ಇದ್ದಾಳೆ. ಇವಿಷ್ಟು ಜನ. ಈ 5 ಜನ ಯಾರ್ಯಾರು ಅಂದರೆ ಮಿತ್ರ, ನಿವೃತ್ತಿ, ತಾರ, 3 ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ. ಎಷ್ಟು ಜನ ಆದರು? ವೃತ್ತಿವರ ಜಗನ್ಮಿತ್ರ, ಆಮೇಲೆ ವರ ನಿವೃತ್ತಿ 2 ಆಯಿತು, ಪ್ರಾವಹಿ 4 ಆಯಿತು, ಎಲ್ಲ ಪ್ರಾವಹಿ 3 ಆಯಿತು, ತಾರ 4 ಆಯಿತು. 4 ಜನ. ಇಲ್ಲಿ ಈ ಕನ್ನಡದ ಅನುವಾದದ ಪುಸ್ತಕದಲ್ಲಿ, ಪ್ರಪಂಚನಾಚಾರ್ಯ ಅನುವಾದ ಪುಸ್ತಕದಲ್ಲಿ 5 ಜನರು ಅಂತಿದೆ, ಅದನ್ನು ತಿದ್ಕೊಳ್ಬೇಕು. ವ್ರತಿಗಳಲ್ಲಿ ಶ್ರೇಷ್ಠನೂ ಜಗತ್ತಿಗೆ ಮಿತ್ರನೂ ಆದಂತಹ ಮಿತ್ರನಾಮಕ ಸೂರ್ಯ ಒಬ್ಬ, ಉತ್ತಮನಾದಂತಹ ನಿವೃತ್ತಿ ಒಬ್ಬ. ವರ ನಿವೃತ್ತಿ ಅಂದ್ರೆ ಉತ್ತಮನಾದಂತಹ ನಿವೃತ್ತಿ ಅಂತ ಅರ್ಥ. ಮುಂದೆ ಪ್ರವಾಹವಾಯುವಿನ ಪತ್ನಿ ಪ್ರಾವಹಿ ಮತ್ತು ಗುರುವಿನ ಪತ್ನಿ ತಾರ. ಈ 4 ಜನರು 5 ಅಂತನೋದನ್ನ ಹೊಡೆದಾಕೊಂಡು 4 ಅಂತ ಮಾಡ್ಕೊಡ್ರಿ. ಯಾಕಂದ್ರೆ ಕಕ್ಷಾದಲ್ಲಿ ಇರೋರೇ ಅಷ್ಟೇ ಜನ, ಹಾಗಾಗಿ 4 ಅಂತನ್ನೋದೇ ಸರಿಯಲ್ಲಿ. ಈ 4 ಜನ ವಿಶ್ವಾಮಿತ್ರಾದಿಗಳಿಗಿಂತ ಸ್ವಲ್ಪ ಕಡಿಮೆ ಆಗಿದ್ದಾರೆ. ವಿಶ್ವಾಮಿತ್ರಾದಿಗಳು 16ನೇ ಕಕ್ಷಾದಲ್ಲಿದ್ದಾರೆ, ಅವ್ರಿಗಿಂತ 17ನೇ ಕಕ್ಷಾದಲ್ಲಿರುವಂಥವ್ರು ಇವರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅಲ್ಲಿ ತಾರೇರಿಗೆ ಅಂತ ಆಗಬೇಕು ಅಂತ ಹೇಳಿದ್ನಲ್ಲ, ಸುವಿದ್ಯೇಂದ್ರ ಸ್ವಾಮಿಗಳು ಹಾಗೆ ಹೇಳಿದ್ದಾರೆ. ಅವ್ರ ಪುಸ್ತಕದಲ್ಲೂ ಕೂಡ ತಾರೇರಿಗೆ ಅಂತಲೇ ಇದೆ ಅಂತ ನೀವು ಹೇಳಿದ್ರಿ. ಯಾಕೆ ತಾರೇರಿಗೆ ಅಂತಂದ್ರೆ ಬೃಹಸ್ಪತಿಯ ಪತ್ನಿ ತಾರಾ, ಅದು ಸಂಸ್ಕೃತದ ಎಲ್ಲ ಆಕಾರ ಅಂತ ಶಬ್ದಗಳು ಕನ್ನಡದಲ್ಲಿ ಏಕಾರ ಅಂತ ಆಗ್ತವೆ. ಪೂಜಾ ಅಂತ ಸಂಸ್ಕೃತದಲ್ಲಿದ್ರೆ ಅದು ಕನ್ನಡದಲ್ಲಿ ಪೂಜೆ ಅಂತಂತೀವಿ. ಪೂಜೆಯು, ಸೀತೆಯು, ರಮೆಯು, ಹೀಗೆ ಎಲ್ಲ ಏಕಾರ ಅಂತ ಬಳಕೆ ಮಾಡ್ತೀವಿ. ತಾರಾ ಅಂತ ಅನ್ನೋದನ್ನ ತಾರೇರಿಗೆ ಆಗ್ಬೇಕಲ್ಲ. ತಾರೇರಿಗೆ ಅಂತ ಹೇಳ್ಬಿಟ್ರೆ ತಾರಾ ಅಂತ ಒಬ್ಬ ಬೇರೆ ಕಪಿ ಇದ್ದಾನೆ, ಹೀಗಾಗಿ ಗೊಂದಲ ಆಗ್ತದೆ. ಅದಕ್ಕಾಗಿ ಅದನ್ನು ಹೊಡೆದಾಕೊಂಡು ತಾರೇರಿಗೆ ಅಂತ ಮಾಡ್ಕೊಂಡ್ರಿ. ಸುವಿದ್ಯೇಂದ್ರ ಸ್ವಾಮಿಗಳು ಹಾಗೆ ಹೇಳಿದ್ದಾರೆ, ಅವ್ರ ಪುಸ್ತಕದಲ್ಲಂತೂ ಹಾಗೇ ಇದೆ, ಏನು ಸಮಸ್ಯೆನೇ ಇಲ್ಲ. ತಾರೇರಿಗೆ ಈ ಇವರಿಷ್ಟು ಜನರಿಗೆ 17ನೇ ಕಕ್ಷಾದಲ್ಲಿರುವಂಥ ಇವರಿಗೆ 18ನೇ ಕಕ್ಷಾದಲ್ಲಿರುವಂಥವ್ರು ಯಾರ್ಯಾರು ಅಂದರೆ ಧನಪ, ಧನಾಧ್ಯಕ್ಷನಾದ ಕುಬೇರ ಮತ್ತು ವಿಶ್ವಕ್ಸೇನ, ಇವರೆಲ್ಲ ಮತ್ತು ಕಡಿಮೆ ಆಗಿದ್ದಾರೆ.
ಇಲ್ಲಿ ಕಿಂಚಿತ್ ಗುಣಾಧಮರಾಗಿದ್ದಾರೆ. ಇಲ್ಲಿ ತನಕ ಏನು ಬಂತಲ್ಲ 17ನೇ ಕಕ್ಷಾ ತನಕ ಪ್ರಾಯ ಎಲ್ಲೂ ವಿವಾದಕ್ಕೆಡೆ ಆಗಿಲ್ಲ. ಹರಿಕಥಾಮೃತಸಾರ ಮತ್ತು ಬೇರೆ ಬೇರೆ ತಾರತಮ್ಯಗಳ ಬಗ್ಗೆ ಮುದ್ರಣ ಮಾಡಿರುವಂಥ ಬೇರೆ ಪುಸ್ತಕಗಳು ಎಲ್ಲೂ ಏನು ವಿವಾದ ಇಲ್ಲ. ಇನ್ನು 18ನೇ ಕಕ್ಷಾ ಏನಿದೆ ಮುಂದೆ ಅದರಲ್ಲೇ ಹೆಚ್ಚು ವಿವಾದ ಇರೋದು. ಇದಕ್ಕಿಂತ ಮುಂಚೆ ಇನ್ನೊಂದು ಸಂಗತಿ ನಾನು ಎಲ್ಲೇ ಮೊನ್ನೆ ಯಾವುದೋ ಪುಸ್ತಕದಲ್ಲಿ ಓದಿದ್ದನ್ನು ಹೇಳಬೇಕು. ಈ ಸೂರ್ಯನ ಬಗ್ಗೆ ಬಂತು ನೋಡಿದೆ. ಸೂರ್ಯ 12ನೇ ಕಕ್ಷಾದಲ್ಲಿದ್ದಾನೆ, ಬೃಹಸ್ಪತಿಗಳು 10ನೇ ಕಕ್ಷಾದಲ್ಲಿದ್ದಾರೆ. ಒಂದು ಯಾವುದೋ ಪುಸ್ತಕದಲ್ಲಿ ಆ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಂಥ ಉತ್ತರಗಳು ನಮ್ಗೆ ಗೊತ್ತಿರಬೇಕು. ಗುರುಗ್ರಹಕ್ಕಿಂತ ಸೂರ್ಯಗ್ರಹಕ್ಕೆ ಇವತ್ತು ಬೆಳಕು ಜಾಸ್ತಿ, ಸೂರ್ಯನಿಗೆ ಬೆಳಕು ಜಾಸ್ತಿ ಇವತ್ತು. ನಾವು ನೋಡೋಲ್ಲಿ ನಮ್ಮ ಕಣ್ಣಿಗೆ ಏನು ಕಾಣ್ತದಲ್ಲ ಸೂರ್ಯ, ವಿಪರೀತ ಬೆಳಕು. ಗುರುಗ್ರಹಕ್ಕೆ ಅಷ್ಟು ಬೆಳಕಿರೋದಿಲ್ಲ. ಹಾಗಾಗಿ ಈ ದೊಡ್ಡವನಾದಂಥ ಗುರುಗ್ರಹಕ್ಕೆ ಅಷ್ಟ್ಯಾಕೆ ಬೆಳಕು ಕಡಿಮೆ, ಮೇಲಿನ ಕಕ್ಷಾದಲ್ಲಿ ಇದ್ದಾನಲ್ಲ 10ನೇ ಕಕ್ಷಾದಲ್ಲಿ ಅಂತ ಈಗ ಪ್ರಶ್ನೆ ಮಾಡಿಕೊಂಡು, ಇವೆಲ್ಲ ಗೋಲಗಳಿವು. ಗೋಲಗಳ ಬೆಳಕೆ ದೇವತೆಗಳ ಬೆಳಕು ಅಂತ ತಿಳ್ಕೋಬಾರ್ದು. ವಸ್ತುತಃ ಮೂಲ ಬೃಹಸ್ಪತಿಗೆ ಹೆಚ್ಚಿನ ಬೆಳಕಿರ್ತದೆ. ಅದಕ್ಕೆ ಅವನು ಗುರು ಅಂತ ಕರೀತಾರೆ. ಜುಪಿಟರ್ ಅದು ಈಗ ಈ ಆಂಗ್ಲ ಭಾಷೆಯಲ್ಲಿ. ಆ ಮೂಲದಲ್ಲಿ ಆತ ಬೃಹಸ್ಪತಿ ಬಹಳ ದೊಡ್ಡ ಗ್ರಹನೂ ಕೂಡ ಅದು ಗುರುಗ್ರಹ. ಹಾಗಾಗಿ ಮೂಲ ದೇವತೆಗೆ ಬೃಹಸ್ಪತಿಗಿಂತ ಈ ಸೂರ್ಯನಿಗಿಂತ ಹೆಚ್ಚು ಬೆಳಕಿರ್ತದೆ. ಇಂಥವರ ಸಂಗತಿಗಳನ್ನು ತಿಳ್ಕೊಳ್ಬೇಕು ನಾವು. ಆದರೆ ಗೋಲಕ್ಕೆ ಕೆಲವು ಸರಿ ಸೂರ್ಯ ನಮಗೆ ಈ ಬೆಳಕನ್ನು ಕೊಡಬೇಕಾಗಿದೆ, ಅದಕ್ಕಾಗಿ ಅಲ್ಲಿ ಹೆಚ್ಚು ಬೆಳಕಿರ್ತದೆ ಅಷ್ಟೇ. ಮತ್ತು ಚಂದ್ರ ಸೂರ್ಯ ಇಬ್ಬರು ಸಮಾನರಾಗಿದ್ದಾರೆ. ಆದರೆ ಚಂದ್ರನ ಬೆಳಕು ಅಷ್ಟು ಕಠೋರವಾಗಿರೋದಿಲ್ಲ, ತಂಪಾಗಿರ್ತದೆ. ಸೂರ್ಯನ ಬೆಳಕು ಮಾತ್ರ ಕಠೋರವಾಗಿರ್ತದೆ. ಇವೆಲ್ಲ ಸ್ವಲ್ಪ ವ್ಯತ್ಯಾಸ, ಇಂಥವೆಲ್ಲ ಇದ್ದೇ ಇರ್ತವೆ. ಹಾಂ, 11ನೇ ಪದ್ಯ ನೋಡಿದ್ವಿ. ಇನ್ನು ಮುಂದೆ 12ನೇ ಪದ್ಯ ನೋಡಬೇಕು. ಧನಪ ವಿಶ್ವಕ್ಸೇನ ಗೌರೀತನೆಯರಿಗೆ ಉಕ್ತೇತರರು ಸಮರೆನಿಸುವರು 85 ಜನ ಶೇಷಶತರೆಂದು. ದಿನಪರ 40 7 ವಸು ರುದ್ರ 25 ಇನಿತು ವಿಶ್ವದೇವ ರುಭು ಅಶ್ವಿನಿಯು ಪಿತೃಧರಣಿ. ಹದಿನೆಂಟನೇ ಕಕ್ಷಾದಲ್ಲಿ ಈ ಎಲ್ಲ ದೇವತೆಗಳಿದ್ದಾರೆ. ಯಾರ್ಯಾರಿದ್ದಾರೆ ಅಂತಂದ್ರೆ, ಧನಪ ಅಂದ್ರೆ ಧನಾಧ್ಯಕ್ಷನಾದಂಥ ಕುಬೇರ, ಮತ್ತೆ ವಿಶ್ವಕ್ಸೇನ ಇದ್ದಾನೆ, ಪರದೆಗೆ ಅಭಿಮಾನಿ ದೇವತೆ. ನೈವೇದ್ಯಕ್ಕೆ ಆಗುವಾಗ ಅಡ್ಡ ಹಿಡ್ತೀವಲ್ಲ ಪರದೆ, ಆ ಪರದೆಗೆ ಅಭಿಮಾನಿ ದೇವತೆ ವಿಶ್ವಕ್ಸೇನ ಇದ್ದಾನೆ. ಅದಾದ ಬಳಿಕ ಗೌರಿ ತನಯ ಗಣೇಶ ಇದ್ದಾನೆ. ಇವರಿಗೆ, ಈ ಗೌರಿ ತನಯರಿಗೆ, ಈ 3 ಜನರ ಹೆಸರನ್ನು ಮೊದಲು ಹೇಳಿದರು. ಇವರಿಗೆ ಉಕ್ತೇತರರು ಸಮರೆಣಿಸುವರು. ಅವ್ರು ಯಾರು? ಉಕ್ತ ಅಂದ್ರೆ ಹೇಳಲ್ಪಟ್ಟವರು ಅಂತ ಅರ್ಥ. ಇತರರು ಅಂದ್ರೆ ಹೇಳಲ್ಪಟ್ಟವರಿಗಿಂತ ಭಿನ್ನರಾದವರು, ಹೇಳಲ್ಪಡದೇ ಇದ್ದವರು ಅಂತ ಅರ್ಥ. ಅವರು ಸಮರೆಣಿಸಿಕೊಂಡಿದ್ದಾರೆ. ಯಾರು? ಎಷ್ಟು ಜನ ಅವರು? 85 ಜನ. ಅವರಿಗೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಹೆಸರು ಏನು ಅಂತಂದ್ರೆ ಶೇಷಶತರೆಂದು. ಶೇಷಶತ ಅಥವಾ ಶೇಷಶತಸ್ಥ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಹೆಚ್ಚು ಪ್ರಯೋಗ ಮಾಡ್ತಾರೆ. ಅವ್ರು ಯಾರು ಅಂತ ಅನ್ನೋದನ್ನು ದಾಸರು ಈ ಪದ್ಯದ ಉತ್ತರಾರ್ಧದಲ್ಲಿ ಅದರಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಸೋಮಪಾನ ಮಾಡಲಿಕ್ಕೆ ಒಟ್ಟು 3 ಜನ ದೇವತೆಗಳಿದ್ದಾರೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 11ನೇ ಸೂತ್ರ ಒಂದಿದೆ. ಓಂ ವಿಭಾಗ ಶತವದು ಓಂ ಅಂತ ಸೂತ್ರ. ಅದರಲ್ಲಿ ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಸ್ಯತು ಸೋಮಾಧಿಕಾರ ವೇದೋಕ್ತ ಬ್ರಹ್ಮಣಿ ಇದ್ವೇ ಶತಾಧಿಕೆ ಅಂತ ಒಂದು ಶ್ಲೋಕ. ನವಕೋಟ್ಯೋ ಹಿ ದೇವಾನಾಂ 9 ಕೋಟಿ ಪ್ರಧಾನ ದೇವತೆಗಳಿದ್ದಾರೆ. ಅವರಲ್ಲಿ ತೇಷಾಂ ಮಧ್ಯೆ ಶತಸ್ಯ 100 ಜನ ದೇವತೆಗಳಿಗೆ ಸೋಮಾಧಿಕಾರ ವೇದೋಕ್ತ, ಸೋಮಪಾನ ಮಾಡುವಂಥ ಅಧಿಕಾರ ಇದೆ. ಅದೇನು ಸೋಮಪಾನ ಮಾಡೋದು ಅಂದ್ರೆ ಏನು? ಸೋಮರಸದ ಮೂಲಕ ಯಜ್ಞದಲ್ಲಿ ಆಹುತಿ ಕೊಡ್ತೀವಲ್ಲ ಸೋಮಯಾಗದಲ್ಲಿ, ಆ ಆಹುತಿಯನ್ನು ಸ್ವೀಕಾರ ಮಾಡುವಂಥ ಸ್ಥಾನ ಇರೋದು ಆ 10 ಜನರಿಗೆ ಮಾತ್ರ. ಮತ್ತೆ ಬ್ರಹ್ಮಣಿ ಇದ್ವೇ ಶತಾಧಿಕೆ. ಇನ್ನು 2 ಬ್ರಹ್ಮರಿದ್ದಾರೆ. ಅವರು 101 ಪ್ಲಸ್ 100 ಪ್ಲಸ್ 1 2 ಅಂದ್ರೆ ಒಟ್ಟು 102 ಜನ ಸೋಮಪಾನ ಮಾಡುವಂಥ ಯೋಗ್ಯತೆ ಇದ್ದವರು, ಒಟ್ಟು 102 ಜನ. ಇದು ಆ 3ನೇ ಅಧ್ಯಾಯದ 4ನೇ ಪಾದದಲ್ಲಿ 11ನೇ ಸೂತ್ರ ಅದನ್ನು ಕೊಡುವಂಥ ವಿವರಣೆ. ಅಲ್ಲಿ 100 ಜನ ಯಾರು ಅಂತ ಹೇಳಬೇಕಲ್ಲ, 100 ಜನ ಯಾರು ಅಂತ ಹೇಳಬೇಕು. ಮತ್ತೆ ಆ ಬ್ರಹ್ಮಣಿ ಇದ್ವೇ ಶತಾಧಿಕೆ ಅಂತ ಮುಂದಕ್ಕೂ ವಿವರಣೆ ಹೇಳಬೇಕು. ಅದನ್ನು ನಾನು ಹೆಚ್ಚು ವಿವರಣೆ ಈಗ ಹೇಳೋದಿಲ್ಲ, ಮುಂದೆ ಹೇಳ್ತೇನೆ. 100 ಜನ ಯಾರು ಅಂತಂದ್ರೆ ಪ್ರಧಾನವಾಯು ವಸವಃ ರುದ್ರಾದಿತ್ಯ ಮರುದ್ಗಣಾ ಬೃಹಸ್ಪತಿ ರುಭು ದ್ಯಾವ ಪೃಥಿವ್ಯಾ ವಶ್ವಿನೌ ತಥಾ ವಿಶ್ವೇ ದೇವಾಶ್ಚ ಪಿತರಃ ಶತಸ್ಥಾಃ ದೇವತಾ ಮತಃ ಅಂಥೇಳಿ ಒಂದು ಪ್ರಮಾಣ ಶ್ಲೋಕ ಇದೆ. ಈ ಪ್ರಮಾಣ ಶ್ಲೋಕ ಬೇರೆ ಬೇರೆ ಉದಾಹರಣೆ ಮಾಡಿದ್ದಾರೆ. ತತ್ವಪ್ರದೀಪದಲ್ಲಿ ಮಧ್ವಾಚಾರ್ಯ ರಚನೆ ಮಾಡಿದಂಥ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಚಾರ್ಯರು ತತ್ವಪ್ರಕಾಶ ಅಂತ ಬರೆದಿದ್ದಾರೆ.
ಅವರು ತತ್ವ ಪ್ರಕಾಶಿಕ ಅಂತ ಬರೆಯೋಕ್ಕಿಂತ ಮೊದಲೇ ಆಚಾರ್ಯರ ಅನುಜ್ಞೆಗನುಸಾರವಾಗಿ ಮೊದಲೇ ತತ್ವ ಪ್ರದೀಪ ಅಂತ ಬರೆದಿದ್ರು ತ್ರಿವಿಕ್ರಮ ಪಂಡಿತರು. ಅದು ಹೆಚ್ಚು ಬಳಕೆಯಲ್ಲಿ ಬರಲಿಲ್ಲ. ಟೀಕಾಚಾರ್ಯ ರಚನೆ ಮಾಡಿದಂಥ ತತ್ವ ಪ್ರಕಾಶಿಕನೇ ಹೆಚ್ಚು ಬಳಕೆಗೆ ಬಂದ್ಬಿಡ್ತು. ಈ ಆ ತತ್ವ ಪ್ರದೀಪ ಪಾಠಕ್ರಮದಲ್ಲೂ ಹೆಚ್ಚು ಬಳಕೆಯಲ್ಲಿ ಇರಲಿಲ್ಲ. ಅದಕ್ಕೆ ಸರಿಯಾದ ವ್ಯಾಖ್ಯಾನಗಳು ಇತ್ಯಾದಿ ಉಪಲಬ್ಧ ಇರಲಿಲ್ಲ. ಈಗ ನಮ್ಮ ಗುರುಸ್ಥಾನದಲ್ಲಿದ್ದವರು ವಿದ್ಯಾವಾಚಸ್ಪತಿ ಗೋವಿಂದಾಚಾರ್ಯರು ಅದಕ್ಕೊಂದು ವಿಸ್ತಾರವಾದ ವ್ಯಾಖ್ಯಾನ ಬರೀತಿದ್ದಾರೆ. ಅದು ಬರೋದ್ಮೇಲೆ ಅದೇನಾದ್ರು ಹೆಚ್ಚು ಬಳಕೆಗೆ ಬರ್ಬೋದು. ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ್ರಿಂದ ಅದಕ್ಕೊಂದಿಷ್ಟು ಕೆಲವು ಅಮೂಲ್ಯ ಮಾಹಿತಿಗಳು ಅಲ್ಲಿ ಸಿಗ್ತವೆ. ಟೀಕಾಚಾರ್ಯರು ಹೇಳಿದಕ್ಕಿಂತ ಭಿನ್ನವಾದ ಅಭಿಪ್ರಾಯ ಅಲ್ಲಿ ಕಾಣಿಸ್ತದೆ ಕೆಲವೊಂದು ಕಡೆ. ಯಾರ್ಯಾರವರು ಅಲ್ಲಿರೋರು ಯಾರ್ಯಾರು ಒಟ್ಟು 100 ಜನ ದೇವತೆಗಳಲ್ಲಿ ಅಂದರೆ ಪ್ರಧಾನ ವಾಯು, ಆ ಶ್ಲೋಕ ನೋಡಿದ್ರೆ ಗೊತ್ತಾಗ್ತದೆ. ಪ್ರಧಾನ ವಾಯು, ಮುಂದೆ ವಸುಗಳಿದ್ದಾರೆ 8 ಜನ ವಸುಗಳು, ರುದ್ರರಿದ್ದಾರೆ 11 ಜನ ರುದ್ರರು, ಆದಿತ್ಯರು 12 ಜನ ಇದ್ದಾರೆ, ಮರುದ್ಗಣದವರು 49 ಜನ ಇದ್ದಾರೆ, ಬೃಹಸ್ಪತಿ ಇದ್ದಾನೆ, ಋಭು ಇದ್ದಾನೆ, ಜೌ ಇದ್ದಾಳೆ, ಪೃಥ್ವಿ ಇದ್ದಾಳೆ, ಅಶ್ವಿನಿ ದೇವತೆಗಳಿದ್ದಾರೆ, 10 ಜನ ವಿಶ್ವ ದೇವತೆಗಳಿದ್ದಾರೆ, ಮತ್ತೆ ಪಿತೃಗಳು ಇದ್ದಾರೆ, 3 ಜನ ಪಿತೃಗಳಿದ್ದಾರೆ. ಇಷ್ಟು ಇವರೆಲ್ಲ ಸೇರಿ ಆಗ್ತಾರೆ 100 ಆಗ್ತಾರೆ. ಪ್ಲಸ್ 2 ಬ್ರಹ್ಮರು. ಆ 2 ಬ್ರಹ್ಮರು ಯಾರು ಅಂತನ್ನೋದ್ರ ಬಗ್ಗೆ ಕೂಡ ನಂದೊಂದು ಗ್ರಹಿಕೆ ಬೇರೆ ಇದೆ. ಅದ್ರ ಏನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ನಾನು ಮುಂದೆ ಹೇಳ್ತೇನೆ ಆಮೇಲೆ. ಒಟ್ಟು 102 ಜನ. ಇಲ್ಲಿ ಹೇಳಿರೋದು 100 ಜನರನ್ನ. ಶತಸ್ಥಾಹ ದೇವತಾ ಮತಾಹ. ಇವರು 100 ಗುಂಪಿನಲ್ಲಿರುವವರನ್ನು ಶತಸ್ಥರು ಅಂತ ಕರೀತಾರೆ. ಈ 100 ಪೈಕಿ ಒಂದಿಷ್ಟು ಜನ 1ನೇ ಕಕ್ಷಾದಿಂದ 17ನೇ ಕಕ್ಷಾ ತನಕ, ಒಂದಿಬ್ರು 19 ಮತ್ತು 20ರಲ್ಲಿ ಸೇರಿ ಹೋಗ್ತಾರೆ. 15 ಜನ, 15 ಜನರು 1ರಿಂದ 17 ಮತ್ತೆ 18 ಹೊರತುಪಡಿಸಿ 19 ಮತ್ತು 20ರಲ್ಲಿ ಸೇರ್ತಾರೆ. ಅಷ್ಟು ಸೇರಿ ಹೋದ್ಮೇಲೆ ಉಳಿದ 85 ಜನ ಏನಿದ್ದಾರಲ್ಲ ಅವರು ಈ 18ನೇ ಕಕ್ಷಾದಲ್ಲಿ ಸೇರ್ತಾರೆ. ಹಾಗಾಗಿ ಈ 18ನೇ ಕಕ್ಷಾಕ್ಕೆ ಬಹಳ ಮಹತ್ವ. ಅದು ಹಿಂದೊಂದ್ಸರಿ ಮಂತ್ರ ಒಂದು ಹೇಳಿದ್ನಲ್ಲ, ಚತುರ್ಭಿಸ್ ಸಾಕಂನ ವತಿಂಚನಾಮಭಿ ಅಂತ. ಬಹಳ ವಿಶಿಷ್ಟ ಶಕ್ತಿ ಇದ್ದಂಥ ದೇವತೆಗಳು, ಸೋಮಪಾನಾರ್ಹರಾದಂಥ ದೇವತೆಗಳೆಲ್ಲ ಈ ಕಕ್ಷಾದಲ್ಲೇ ಬರ್ತಾರೆ. ಈಗ ನಾವು ತಿಳ್ಕೊಳ್ಬೇಕಾದೇನೆಂದ್ರೆ ಅಲ್ಲಿರೋ 15 ಯಾರು, 85 ಯಾರು ಅದನ್ನು ತಿಳ್ಕೊಳ್ಬೇಕು. ದಾಸರು 85 ಜನ ಶೇಷಶತರೆಂದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು 15 ಜನ ಅದವರು ಮುಂದಿನೊಂದು 2-3 ಸಂಧಿ ಆದ ಬಳಿಕ ಒಂದು ಪದ್ಯದಲ್ಲಿ 15 ಜನರ ಬಗ್ಗೆ ಪ್ರಸ್ತಾವ ಮಾಡ್ತಾರೆ. ಅಂತೂ ದಾಸರಿಗೆ 15 + 85 ಅಂತಂದು ಅವರಿಗೆ ಅಭಿಪ್ರೇತ. 85 ಯಾರು ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ ಇದೇ ಪದ್ಯದಲ್ಲಿ. ದಿನಪರು 6 ಜನ ಆದಿತ್ಯರು. ಯಾಕಂದ್ರೆ ಒಟ್ಟು 12 ಜನ ಆದಿತ್ಯರು. ಆ 12 ಜನ ಆದಿತ್ಯರಲ್ಲಿ ಒಬ್ಬ ಆದಿತ್ಯ ಪರಮಾತ್ಮ, ಇನ್ನೊಬ್ಬ ಆದಿತ್ಯ 2ನೇವನು ಇಂದ್ರ, 3ನೇ ಆದಿತ್ಯ ಅಂತಂದ್ರೆ ಸೂರ್ಯ, 4ನೇ ಆದಿತ್ಯ ಅಂತಂದ್ರೆ ವರುಣ, 4 ಜನ ಆದ್ರು. ಇನ್ನು 6ನೇ ಆದಿತ್ಯ 5ನೇ ಆದಿತ್ಯ ಒಬ್ಬ ಮಿತ್ರ 19ನೇ ಕಕ್ಷಾದಲ್ಲಿ ಬರ್ತಾನೆ. ಪರ್ಜನ್ಯ ಅಂತ ಒಬ್ಬ ಇದ್ದಾನೆ, ಅವನು 20ನೇ ಕಕ್ಷಾದಲ್ಲಿ ಬರ್ತಾನೆ. ಈ 6 ಜನ ಹೊರತುಪಡಿಸಿದ್ರೆ ಇನ್ನು 6 ಜನ ಇದರಲ್ಲಿ ಉಳಿತಾರೆ. ಇದು ಹಿಂದೆ ಹೇಳಿದ್ದೇ ಅಂಶ ಇದು. ದಿನಪರು 6. ಇನ್ನು 7+40 ಅನಿಲರು. ಒಟ್ಟು 49 ಜನ ಮರುತುಗಳಿದ್ದಾರೆ. ಅವರಲ್ಲಿ ಅಹಂಕಾರಿಕ ಪ್ರಾಣ ಮತ್ತು ಪ್ರಭಾವ ವಾಯುವನ್ನು ಹೊರತುಪಡಿಸಿದರೆ ಇನ್ನು 47 ಜನ ಇಲ್ಲಿ ಸೇರ್ಕೋತಾರೆ. ಹೀಗೆ 7+40 ಅನಿಲರು. ಮುಂದೆ 7 ವಸು, 8 ಜನ ವಸುಗಳ ಪೈಕಿ ಅಗ್ನಿ ಪ್ರಧಾನ, ಅವನು 15ನೇ ಕಕ್ಷಾದಲ್ಲಿ ಬರ್ತಾನೆ. ಇನ್ನು ಉಳಿದವರು 7 ಜನ ಇಲ್ಲಿ ಉಳಿತಾರೆ. 7 ವಸು. ರುದ್ರರು 5. 11 ಜನ ರುದ್ರರ ಪೈಕಿ ಮಹಾರುದ್ರ 5ನೇ ಕಕ್ಷಾದಲ್ಲಿ ಬರ್ತಾನೆ. ಇನ್ನು 10 ಜನ ಈ ಕಕ್ಷಾದಲ್ಲಿ ಉಳಿತಾರೆ. ರುದ್ರರು 5. ಇನ್ನಿತು ವಿಶ್ವೇದೇವರು. ಇಷ್ಟೇ ಜನ ವಿಶ್ವೇದೇವತೆಗಳಿದ್ದಾರೆ. ಆಯ್ತಾ? ಅಂದ್ರೆ 10 ಜನ ವಿಶ್ವೇದೇವತೆಗಳಾದ್ರು. ಮತ್ತೆ ಒಬ್ಬ ಋಭು ದೇವತೆ ಇದ್ದಾನೆ. ಒಬ್ಬ ಅಂತ ಹೇಳ್ತಾರೆ, ಕೆಲವರು ಅದನ್ನು ಗಣ ಅಂತ ಹೇಳ್ತಾರೆ. ಗಣ ಅಂತ ಇಟ್ಕೊಳ್ಳೋದಕ್ಕಿಂತ 10 ಜನರದ್ದು 3-4 ಜನದ್ದು ಇನ್ನೊಂದು ಗಣ ಇದೆ. ಆ ಋಭು ಗಣ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಋಭು ಗಣ ಅಂತ ವ್ಯಾಖ್ಯಾನ ಮಾಡ್ಬೋದು, ಒಬ್ಬನ್ನೇ ಅಂತ ಇಟ್ಕೊಳ್ಳೋದೇ ಒಳ್ಳೆಯದು. ಅವ್ರನ್ನೆಲ್ಲ ಗಣ ಅಂತ ಇಟ್ಕೊಂಡ್ಬಿಟ್ಟು ಮತ್ತು ವಿಶ್ವೇದೇವತೆ ಯಾಕೆ ಗಣ ಅಂತ ಇಟ್ಕೋಬಾರ್ದು? ಹೀಗೆಲ್ಲ ಸಮಸ್ಯೆ ಬರ್ತವೆ. ಹಾಗಾಗಿ ಋಭು ಅಂದ್ರೆ ಒಬ್ಬನೇ ಅಂತ ಇಟ್ಕೊಳ್ಬೇಕು. ಅಶ್ವಿನಿ ದೇವತೆಗಳಂತೂ 2 ಇದ್ದಾರೆ. ಪಿತೃ ಎಷ್ಟು? ಅವನು ಒಬ್ಬ ಅಂತ ಇಟ್ಕೊಳ್ಬೇಕು. ದಾಸರ ಅಭಿಪ್ರಾಯ ಹಾಗೆ ಗೊತ್ತಾಗ್ತದೆ. ಮತ್ತೆ ಧರಣಿ ಅಂದರೆ ಈ ಪೃಥ್ವಿ. ಇಷ್ಟು ಜನ ಆ 85 ಆಗ್ತಾರೆ. ಇಲ್ಲಿ ನಿಮ್ಮ ಎದುರಿಗಿದ್ದಂಥ ಪ್ರಬಂಧನಾಚಾರ್ಯ ಪುಸ್ತಕ ಏನಿದೆ, ಋಭು ಎಂಬ ಒಬ್ಬ ದೇವತೆ, ಅಶ್ವಿನಿ ದೇವತೆಗಳು 2, ಮುಂದೆ ಅಗ್ನಿಶ್ವಾತರು, ಬರ್ಹಿಷದರು ಮತ್ತು ಸೋಮಪದರು ಎಂಬ 3 ಚಿರಪಿತೃಗಳು ಅಂತ ಬರೆದಿದ್ದಾರೆ. ಇದನ್ನು ಸಾರಾಸಗಟಾಗಿ ಹೊಡೆದಾಕಿಬಿಡಿ. ಅದು ಗಣಿತಕ್ಕೂ ಹೊಂದೋದಿಲ್ಲ, ಸರ್ವಮೂಲಕ್ಕೂ ಹೊಂದೋದಿಲ್ಲ, ಯಾವುದಕ್ಕೂ ಹೊಂದೋದಿಲ್ಲ ಅಂತ ತೆಗೆದಾಕಿಬಿಡ್ರಿ. ಪಿತೃ ಒಬ್ಬನೇ ಆಗಬೇಕು. ಒಬ್ಬ ಆದರೆ 85 ಆಗ್ತಾರೆ. ಈ 3 ಜನ ಪಿತೃಗಳನ್ನು ತೊಗೊಂಡ್ರೆ ಇವರು 87 ಆಗಿಬಿಡ್ತಾರೆ. ಗಣಿತ ತಪ್ಪು. ಮತ್ತೆ ಚಿರಪಿತೃಗಳು ಇರೋದು 28ನೇ ಕಕ್ಷಾದಲ್ಲಿ. ಹಾಗಾಗಿ ಈ ಅಗ್ನಿಶ್ವಾತರು, ಬರ್ಹಿಷದರು, ಸೋಮಪರು ಇವರೆಲ್ಲ 19ರಲ್ಲಿ ಸೇರ್ತದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು 28ರಲ್ಲಿ ಸೇರ್ತಾರೆ ಅಂತ ಹೇಳ್ತಾರೆ. ಭಿನ್ನಾಭಿಪ್ರಾಯ ಇದೆ. ಇವರಂತೂ ಅಲ್ಲ, 3 ಅಲ್ಲೇ ಅಲ್ಲ, ಈ ಹೆಸರುಗಳು ಅಲ್ಲ. ಹಾಗಾಗಿ ಅದನ್ನ ಮೊದಲು ಹೊಡೆದಾಕಿ ಇನ್ನು ಪಿತೃಗಳು ಯಾರು ಅಂತ ಅನ್ನೋದಕ್ಕೆ ಮತ್ತೆ ಮುಂದೆ ಜಿಜ್ಞಾಸೆ ಮಾಡೋಣ.
ಪಿತೃ ಅನ್ನೋ ಶಬ್ದ ಒಂದು, ಯಾಕಂದ್ರೆ ಅಲ್ಲಿ ವಿಶ್ವೇದೇವಾಚ ಪಿತರಹ ಅಂತ ಬಂತಲ್ಲ, ಪಿತರಹ ಅಂತ ಬಂದಲ್ಲಿ ಪಿತೃಗಳು ಯಾರು, ಅವ್ರ ಹೆಸರೇನು, ಮತ್ತು ಅವ್ರು ಯಾವ್ಯಾವ ಕಕ್ಷಾದಲ್ಲಿ ಬರ್ತಾರೆ, ಎರಡು ಬೇರೆ ಬೇರೆ ಅಭಿಪ್ರಾಯಗಳಿವೆ. ಯಮ, ಸೋಮ, ಕವ್ಯವಾಹ ನಾಮ ಅಗ್ನಿ, ಈ 3 ಜನ ಪಿತೃಗಳು. ಅದರಲ್ಲಿ ಯಮ ಮತ್ತು ಸೋಮ ಇಬ್ರು ಕೂಡ 12ನೇ ಕಕ್ಷಾದಲ್ಲಿ ಬಂದಾಯ್ತು. ಕವ್ಯವಾಹನ ನಾಮ ಅಗ್ನಿ ಏನಿದ್ದಾನೆ ಅವನು ಈ 12ನೇ ಕಕ್ಷಾದಲ್ಲಿ ಬರ್ತಾನೆ, ಇದೊಂದು ಅಭಿಪ್ರಾಯ. ಹಾಗಾಗಿ ಪಿತೃ ಅಂದ್ರೆ ಒಬ್ಬ ಪಿತೃ, ಒಬ್ಬನೇ ಇಟ್ಕೊಳ್ಬೇಕು, ಒಬ್ಬನೇ ಕವ್ಯವಾಹನ ನಾಮ ಅಗ್ನಿಯನ್ನೇ ಇಟ್ಕೊಳ್ಬೇಕು. ಈ ಯಮ, ಸೋಮ, ಕವ್ಯವಾಹನರಿಗೆ ವಸು, ರುದ್ರ, ಆದಿತ್ಯ ಅಂತ ಹೆಸರು ಕೊಡ್ತಾರೆ ಇನ್ನು ಕೆಲವರು. ಯಾಕಂದ್ರೆ ನಾವು ಶ್ರಾದ್ದದಲ್ಲಿ ಪಿತೃ ವಸು ರೂಪ, ಪಿತಾಮಹ ರುದ್ರ ರೂಪ, ಪಿತಾಮಹ ಆದಿತ್ಯ ರೂಪ ಅಂತ ಹೀಗೆಲ್ಲ ಹೇಳ್ತೇವಲ್ಲ. ಹಾಗಾಗಿ ಯಮ, ಸೋಮ, ಕವ್ಯವಾಹನರನ್ನೇ ವಸು, ರುದ್ರ ಅನ್ನೋ ಆದಿತ್ಯ ಅನ್ನೋ ಶಬ್ದದಿಂದ ಹೇಳಿದ್ದಾಗಿದೆ. ಈ ಶಬ್ದ ಬೇರೆ ಬೇರೆ ಅಷ್ಟೇ, ಅರ್ಥ ಒಂದೇ ಅಂತ ಕೆಲವರು ಹೇಳ್ತಾರೆ. ಅದೇನೇ ಆದ್ರೂ ಪಿತೃ ಅಂದ್ರೆ ಒಬ್ಬ. ದಾಸರ ಅಭಿಪ್ರಾಯವನ್ನ ಅಲ್ಲಿ ಏನಂತ ನಾವು ಊಹೆ ಮಾಡಿ ತಿಳ್ಕೋಬೇಕಲ್ಲ. ದಾಸರ ಅಭಿಪ್ರಾಯದ ಪ್ರಕಾರ 3 ಜನ ಪಿತೃಗಳಿದ್ದಾರೆ. ಆ 3 ಜನ ಪಿತೃಗಳ ಪೈಕಿ 2 ಮೇಲೆ ಹೋಗಿದ್ದಾರೆ, ಒಬ್ಬ ಇಲ್ಲಿ ಉಳಿದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇನ್ನ ಅಲ್ಲಿ ಆ ಶ್ಲೋಕದಲ್ಲಿ ದ್ಯಾವ ಪೃಥಿವ್ಯಾ ವಶ್ವಿನವು ಅಂತ ಬಂತು. ಪೃಥ್ವಿ ಜೊತೆಗೆ ದ್ಯೂ ಅಂತ ಬೇರೆ ಒಂದು ಹೆಸರು ಬಂತಲ್ಲ. ದ್ಯೂ ಅನ್ನೋ ಹೆಸರು ಯಾರು? ದ್ಯೂ ಅಂದ್ರೆ ಅದು ಎಲ್ಲಿ ಸೇರ್ತದೆ, ಇಲ್ಲಿ ಬರೋದಿಲ್ಲ ಅಂತ ಆಯ್ತು. ಈಗ ದಾಸರು ಹೇಳಿದಂತೆ ಈ ಪದ್ಯದಲ್ಲಿ ಬರೋದಿಲ್ಲ ಅಂತ ಆಯ್ತು. ಹಾಗಾದ್ರೆ ಯಾವ ಕಕ್ಷಾದಲ್ಲಿ ಬರ್ತಾಳ ದ್ಯೂ ಅಂದ್ರೆ? ದ್ಯೂ ಅಂದ್ರೆ ಮುಖ್ಯ ಪ್ರಾಣದ ಪತ್ನಿ ಭಾರತೀ ದೇವಿ ಅಂತ ಇಟ್ಕೊಳ್ಬೇಕು. ಮುಖ್ಯ ಪ್ರಾಣದ ಪತ್ನಿ ಭಾರತೀ ದೇವಿ ಅಂತ ಇಟ್ಕೊಂಡ್ಬಿಟ್ರೆ ಆಕೆ 5ನೇ ಕಕ್ಷಾದಲ್ಲಿ ಬರ್ತಾಳೆ. 5 ಅಲ್ಲ 4ನೇ ಕಕ್ಷಾದಲ್ಲಿ ಬರ್ತಾಳೆ. ಹಾಗಾಗಿ ದ್ಯೂ ಅಂತ ಅನ್ನೋದನ್ನ ಅಲ್ಲಿ ಸೇರಿಸ್ಬೇಕು. ಈ ದ್ಯೂ ಅಂತಂದ್ರೆ ಭಾರತೀ ದೇವಿ ಅಲ್ಲ, ಸ್ವರ್ಗಲೋಕದ ಸಂಪತ್ತಿಗೆ ಅಭಿಮಾನಿ ದೇವತೆ ಆದಂತಹ ಇಂದ್ರನ ಪತ್ನಿ ಅಂತ ಇನ್ ಕೆಲವರು ಹೇಳೋರಿದ್ದಾರೆ. ಅವರ ಪ್ರಕಾರ ಆಕೆ ಇದೇ ಕಕ್ಷಾದಲ್ಲಿ ಬರ್ತಾಳೆ, ಈ 18 ಕಕ್ಷಾದಲ್ಲೇ ಬರ್ಬೇಕಾಕೆ. ಹಾಗಾದ್ರೆ 86 ಸಂಖ್ಯೆ ವ್ಯತ್ಯಾಸ ಆಗ್ತದೆ. ಹಾಗಾದ್ರೆ 85 ಕರೆಕ್ಟ್ ಆಗಬೇಕಲ್ಲ, ಸಂಖ್ಯೆ ವ್ಯತ್ಯಾಸ ಆಗಿರ್ತದೆ. ಅದಕ್ಕೆ ಈ ಪಿತೃ ಇದ್ನಲ್ಲ, ಈ ಪಿತೃನ ತಗೊಂಡಾಗ ಮೇಲಿನ ಕಕ್ಷಕ್ಕೆ ಹಾಕ್ತಾರೆ ಕೆಲವರು. ಅಂತೂ ಯಮ, ಸೋಮ, ಕವ್ಯವಾಹನ ನಾಮ ಅಗ್ನಿ ಅಂತ ನಾನು 3 ಹೇಳಿದೆ, 3 ಜನ ಪಿತೃಗಳು ಅಂತ. 3 ಜನ ಪಿತೃಗಳ ಪೈಕಿ ಮೇಲಿಬ್ಬರು ಹೋಗ್ತಾರೆ, ಒಬ್ಬ ಇಲ್ಲಿ ಉಳಿತಾನೆ ಅಂತ. ಇಲ್ಲ 3 ಜನ ಮೇಲೆ ಹೋಗ್ತಾರೆ. ಹಾಗಾಗಿ ಇಲ್ಲಿ 84 ಆಯ್ತು. 84 ಆದಾಗ ಆ ದ್ಯೂ ಅನ್ನೋಳನ್ನು ಇಲ್ಲಿ ತರಬೇಕು. ಅವಳು ಭಾರತೀ ದೇವಿ ಅಲ್ಲ, ಸ್ವರ್ಗಲೋಕದ ಸಂಪತ್ತಿನ ಅಭಿಮಾನಿ ದೇವತೆ, ಇಂದ್ರನ ಪತ್ನಿ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಆ ಪ್ರಕಾರ ಅದು ಇಲ್ಲಿ ಉಳಿತದೆ. ಅಂತೂ 85 + 15 ಹೆಸರು ಕವ್ಯವಾಹನ ಅಂತ ಒಪ್ಕೊಳ್ಳೋದಿಲ್ಲ ಅವ್ರು ಕೆಲವರು. ಅದೇ ವಿವಾದಗ್ರಸ್ತ ಆಗಿರೋದು. ಯಮ, ಸೋಮ, ಕವ್ಯವಾಹನ ಅಂತ ಕೆಲವರು ಹೇಳ್ತಾರೆ, ಅದಕ್ಕೆ ಪ್ರಮಾಣ ಇಲ್ಲ. ಅದನ್ನು ವಸು, ರುದ್ರ, ಆದಿತ್ಯ ಅಂತ ತಗೊಳ್ಬೇಕು. ಅದು ವಸು ಅಂದ್ರೆ 8 ಜನ ವಸುಗಳಲ್ಲ, ರುದ್ರ ಅಂದ್ರೆ 11 ಜನ ರುದ್ರರಲ್ಲ, ಆದಿತ್ಯರು ಅಂದ್ರೆ 12 ಜನ ಆದಿತ್ಯರು ಅಲ್ಲ. ವಸು ಅಂತ ಹೆಸರಿನ ಒಬ್ಬ ಯಾವನೋ ದೇವತೆ ಒಬ್ಬ, ರುದ್ರ ಅಂತ ಹೆಸರಿನ ಒಬ್ಬ ದೇವತೆ, ಆದಿತ್ಯ ಅಂತ ಹೆಸರಿನ ಒಬ್ಬ ದೇವತೆ ಅಂತ ಪ್ರಹ್ಲಾದ ಕೃಷ್ಣಾಚಾರ್ಯರು ಅನ್ನೋರೊಬ್ರು ವ್ಯಾಖ್ಯಾನ, ಸುದೀರ್ಘವಾದ ವ್ಯಾಖ್ಯಾನ ಇದೆ ಈ ತಾರತಮ್ಯ ಪ್ರಬಂಧದಲ್ಲಿ. ಅವ್ರು ಹೇಳ್ತಾರೆ ಈ ಸಮಸ್ಯೆ ಏನಂತಂದ್ರೆ ಯಮ, ಸೋಮ, ಕವ್ಯವಾಹನ, ಅಗ್ನಿ ಈ 3 ಜನರನ್ನ ಪಿತೃ ಶಬ್ದದಿಂದ ತಗೊಳ್ಳಿಕ್ಕೆ ಪ್ರಮಾಣ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನ ಅನುಸಾರ ಮಾಡಿಕೊಂಡು ಕನ್ನಡ ಅನುವಾದನ ಕೂಡ ಕೆಲವರು ಮಾಡಿದ್ದಾರೆ. ಪ್ರಮಾಣ ಇಲ್ಲ ಅಂತ ಅದಕ್ಕೆ ಹೇಳಿದ್ರೆ ವಸು, ರುದ್ರ, ಆದಿತ್ಯ ತಗೊಳ್ಳಿಕ್ಕೆ ಏನು ಪ್ರಮಾಣ? ಅವ್ರು ತಾವು ಶ್ಲೋಕ ಕೊಡ್ತಾರೆ. ಶ್ಲೋಕ ಕೊಟ್ಟು ಇದು ಹೀಗೆ ಸ್ಮೃತಿಯಲ್ಲಿದೆ ಅಂತ. ಯಾವ ಸ್ಮೃತಿ ಅದು ಗೊತ್ತಿಲ್ಲ. ಸ್ಮೃತಿ ಅಂದ್ರೆ ಏನು, ಪುರಾಣ ಅಂತ ಹೀಗೇನೋ ಒಂದು ಉದಾಹರಣೆ ಕೊಟ್ಟಂತೆ ಅವ್ರು ಕಾಣಿಸ್ತದೆ. ಯಾವ ಪುರಾಣ, ಯಾವ ಅಧ್ಯಾಯ, ಯಾವ ಶ್ಲೋಕ ಇದೇನೂ ಗೊತ್ತಾಗೋದಿಲ್ಲ. ಇಂಥ ಶ್ಲೋಕಗಳನ್ನ ನಂಬೋದು ಹೇಗೆ? ಎಲ್ಲೋ ಮಹಾಭಾರತದ ಶ್ಲೋಕ ಕೋಟ್ ಮಾಡಿದ್ರೆ ನಂಬೋ ಪರಿಸ್ಥಿತಿಯಲ್ಲಿಲ್ಲ ಇವತ್ತು. ಭಾಗವತ ರಾಮಾಯಣದ ಶ್ಲೋಕ ಕೋಟ್ ಮಾಡಿದ್ರೆ ನಂಬೋ ಪರಿಸ್ಥಿತಿಯಲ್ಲಿಲ್ಲ. ಇನ್ನು ಸ್ಮೃತವು ಅಂತ ಹೇಳ್ಬಿಟ್ರೆ ಹೇಗೆ ನಂಬೋದು? ಸಮಸ್ಯೆ. ವಸು, ರುದ್ರ, ಆದಿತ್ಯ ಸಂಜ್ಞಾ ಪಿತರಃ ಶ್ರಾದ್ದ ದೇವತಾ ಪ್ರೀಣಯಂತಿ ಮನುಷ್ಯಾಣಾಂ ಪಿತೃಶ್ರಾದ್ದೇನ ತರ್ಪಿತಾ. ಪಿತೃಶ್ರಾದ್ದ ನೀವು ಮಾಡಿದರೆ ಈ 3 ಜನ ದೇವತೆಗಳು ನಿಮ್ಮ ಪಿತೃಗಳನ್ನ ತೃಪ್ತಿಪಡಿಸ್ತಾರೆ. ಇದು ಸ್ಮೃತವು ಅಂತಿದೆ. ಇನ್ನು ಯಾರು ನಂಬೋರು? ಹೇಗೆ ನಂಬೋದು? ನಂದು ನೇರವಾದ ಆಕ್ಷೇಪ ಇದೆ. ಪ್ರಹ್ಲಾದ ಕೃಷ್ಣಾಚಾರ್ಯ ದೊಡ್ಡವರು ಇದ್ದಿರ್ಬೋದು, ಆದರೆ ಸ್ಮೃತವು ಅಂತ ಹೇಳ್ಬಿಟ್ರೆ ಅದು ನಂಬೋದು ಹೇಗೆ? ಇದ್ರ ಬದಲು ಯಮ, ಸೋಮ, ಕವ್ಯವಾಹನ ನಾಮ ಅಗ್ನಿಗಳೇ ಪಿತೃ ಅಂತ ಹೇಳಲಿಕ್ಕೆ ನಾನು ಪ್ರಮಾಣ ತೋರಿಸ್ತೇನೆ. ನನ್ನ ಇವತ್ತು ಸಮಯ ಆಯಿತು, ಈಗ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಇದಕ್ಕೊಂದು ಸ್ಪಷ್ಟ ರೂಪ ಸಿಗಬೇಕು. ಇನ್ನು ಮುಂದಿನ ಸಂಧಿಗಳಲ್ಲಿ ಮತ್ತೆ ಈ 15-85 ಬಗ್ಗೆ ನಾವು ನೋಡೋದಿದೆ. ಆವಾಗ ಮತ್ತೆ ನಾನು ಪ್ರಮಾಣ ತೋರಿಸ್ತೇನೆ. ನಾನು ಪ್ರಮಾಣ ತೋರಿಸಿದ್ದನ್ನು ನಂಬುವುದೇ ಇರಬಹುದು. ಅದೊಂದು ಪ್ರಮಾಣ ತೋರಿಸೋದು ನಾನಲ್ಲ, ಇದೇ ಗ್ರಂಥದಲ್ಲಿ ಮತ್ತೊಬ್ಬರು ವ್ಯಾಖ್ಯಾನಕಾರರು ಉಲ್ಲೇಖ ಮಾಡಿದ ಪ್ರಮಾಣ. ಇದಕ್ಕಂತೂ ಸ್ಮೃತವು ಅಂತ ಹೇಳಿ ಯಾರು ನಂಬೋರು? ಎಲ್ಲಿ ಸ್ಮೃತಿ? ಯಾವುದು? ಏನು ನಂಬದೇ ಇರುವಂಥ ಒಂದು ಅಯೋಮಯವಾದಂಥ ಸ್ಥಿತಿ ಇದೆ. ಹಾಗಾಗಿ ಇವರನ್ನ ನಂಬೋದು ಕಷ್ಟ. ಇಷ್ಟರ ಮೇಲೆ ಯಮ, ಸೋಮ, ಕವ್ಯವಾಹನ ನಾಮ ಅಗ್ನಿ. ಯಮ, ಸೋಮರಿಬ್ಬರು 12ರಲ್ಲಿ ಬರ್ತಾರೆ, ಕವ್ಯವಾಹನ 18ರಲ್ಲಿ ಬರ್ತಾನೆ. ಇದು ನನ್ನ
ನನಗೆ ಇಲ್ಲಿ ತನಕ ಮನವರಿಕೆ ಆಗಿರೋ ಪಕ್ಷ. ಗೋವಿಂದಾಚಾರ್ಯ ಅದನ್ನೇ ಹೇಳಿದ್ದಾರೆ. ನಾವು ಈ 3 ಜನ ದೇವತೆಗಳು ಕಕ್ಷಾತಾರ್ಥದಲ್ಲಿ ಎಲ್ಲೆಲ್ಲಿ ಬರ್ತಾರೆ ಅಂತ ಹೇಳಿದೆವು. ವಸು ರುದ್ರ ಆದಿತ್ಯರು ಅಂತ ಈ 3 ಜನ ಸ್ಮೃತಿಗಳು ಇವ್ರು ತೋರಿಸಿದ್ರಲ್ಲ, ಯಾವ ಕಕ್ಷಾದಲ್ಲಿ ಬರ್ತಾರೆ ಅಂತ ಹೇಳಲಿಲ್ಲ. ಈ ಹೇಳದಿದ್ರ ಉಪಯೋಗ ಏನು? ಒಂದು ಸರಿಯಾದ ಆಧಾರ ಬೇಕು, ಮತ್ತೆ ಅವ್ರು ಯಾವ ಕಕ್ಷಾದಲ್ಲಿ ಬರ್ತಾರೆ ಅಂತ ಹೇಳಬೇಕಲ್ಲ. ವಸು ನಾಮಕ ಗಣ ಅಲ್ಲ, ರುದ್ರ ನಾಮಕ ಗಣ ಅಲ್ಲ, ಆದಿತ್ಯ ನಾಮಕ ಗಣ ಅಲ್ಲ. ವಸು ಅಂತ ಒಬ್ಬ ದೇವತೆ, ರುದ್ರ ಅಂತ ಒಬ್ಬ ದೇವತೆ, ಆದಿತ್ಯ ಅಂತ ಒಬ್ಬ ದೇವತೆ ಅಂದರೆ ಅವ್ರು ಯಾವ ಕಕ್ಷಾದಲ್ಲಿ ಬರ್ತಾರೆ? ಯಾವ ಕಕ್ಷಾದಲ್ಲಿ ಬರ್ತಾರೆ ಅಂತ ಹೇಳದೆ ಹೋದ್ರೆ ಯಾವ ದೇವತೆಗೂ ಅದರ ಒಂದು ಸಮಸ್ಯೆಯಾಗಿ ಉಳಿದು ಬಿಡ್ತದೆ. ಹಾಗಾಗಿ ಆ ಪಕ್ಷ ನನಗೆ ಅಷ್ಟು ಒಪ್ಪಿಗೆ ಆಗಿಲ್ಲ ಇವತ್ತು. ಇದು ಒಂದು ಸಂಗತಿ. ವಿಶ್ವೇ ದೇವತೆಗಳು ಅಂತಲ್ಲ, ಇನ್ನಿತು ವಿಶ್ವೇ ದೇವತೆಗಳು 10 ಜನ ವಿಶ್ವೇ ದೇವತೆಗಳು. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ 10 ಜನ ವಿಶ್ವೇ ದೇವತೆಗಳ ಬಗ್ಗೆನೇ ಹೇಳಿದ್ದಾರೆ. 10 ಜನ ವಿಶ್ವೇ ದೇವತೆಗಳಲ್ಲಿ 5 ಜನ ದ್ರೌಪದಿಯ ಮಕ್ಕಳಾಗಿ ಜನಿಸಿದ್ರು, 5 ಜನ ಕೇಕೆಯ ದೇಶದ ರಾಜಕುಮಾರರಾಗಿ ಜನಿಸಿದ್ರು ಅಂತ ನಾವು ಹಿಂದಿನ ಸಂಧಿಯಲ್ಲಿ ನೋಡಿದ್ದೆವು. 13 ಜನ ವಿಶ್ವೇ ದೇವತೆಗಳನ್ನ ಕೆಲವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ನಾನು ಯಾರು ತಪ್ಪು ತಿಳ್ಕೊಳ್ಳದೆ ಇದ್ರೆ ಸ್ಪಷ್ಟಪಡಿಸ್ತೇನೆ. ಎಂ ಟಿ ಪ್ರಹ್ಲಾದಾಚಾರ್ಯ ನಾವು ಬಹಳ ಗೌರವಪಾತ್ರರಾದವರು. ಅವರು ದಾಸಶಾಸ್ತ್ರ ಎಂ ಟಿ ಪ್ರಹ್ಲಾದಾಚಾರ್ಯರು ಪೈತೃಕ ಸುಳಾದಿಯಲ್ಲಿ 13 ಜನ ಪಿತೃಗಳ ಬಗ್ಗೆ ಹೇಳಿದ್ದಾರೆ. ಮತ್ತೆ ಶ್ರಾದ್ದ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿದೆ. ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದವರು ಕೆಲವು ವಿದ್ವಾಂಸರು, ನಾಗಸಂಖ್ಯೆ ಆಚಾರ್ಯ ಮೊದಲಾದವರು, ಮತ್ತೆ ಶ್ರೀನಿವಾಸ ಸುಮಠದ ಅಂತ ಅವರು ಬಿಜಾಪುರದವರು, ಅವರೆಲ್ಲ ಸೇರಿ ಶ್ರಾದ್ದ ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 13 ಜನ ವಿಶ್ವೇ ದೇವತೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. 10 ಜನ ವಿಶ್ವೇ ದೇವತೆಗಳ ಬಗ್ಗೆ ಉಲ್ಲೇಖ ಮಾಡಿದರೆ ಈ ಸಂಖ್ಯೆ 85 ಸರಿ ಹೋಗ್ತದೆ. 3 ಜನ ಹೆಚ್ಚಿಗೆ ಸೇರಿಸಿದ್ರೆ ಆ 3 ಜನ ಯಾವ ಕಕ್ಷಾದಲ್ಲಿ ಸೇರ್ತಾರೆ? ಅವರು ಯಾವುದು ಅದನ್ನು ಎಲ್ಲಿಂದ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ, ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿ ಅಂತ ಒಂದು ಸ್ಮೃತಿ ಗ್ರಂಥ ಇದೆ, ಧರ್ಮಶಾಸ್ತ್ರಗಳ ಬಗ್ಗೆ ಹೇಳುವಂಥ ಗ್ರಂಥ. ಅದರಲ್ಲಿ ಆ 3 ಜನ ಹೆಚ್ಚಿನ ಪಿತೃದೇವತೆಗಳ ಬಗ್ಗೆ ಅಲ್ಲಿ ಉಲ್ಲೇಖ ಇದೆ. ಆ ಹೆಚ್ಚಿನ ಪಿತೃದೇವತೆಗಳನ್ನ, ಹೆಚ್ಚಿನ ವಿಶ್ವೇ ದೇವತೆಗಳನ್ನ ಆ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಆದರೆ ಈ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿ ಮೊದಲಾದ ಗ್ರಂಥಗಳೇನಿವೆಯಲ್ಲ, ಇವು ನಮಗೆ ಪೂರ್ಣವಾಗಿ ವಿಶ್ವಾಸಕ್ಕೆ ಯೋಗ್ಯ ಆಗಿಲ್ಲ. ಹಾಗಾಗಿ ಅಲ್ಲಿಂದ ಆ 3 ಜನರನ್ನು ಹೇಳಿದರೆ, ಆ 3 ಜನ ಎಕ್ಸ್ಟ್ರಾ ಹೇಳಿದರೆ ಅವ್ರ ಹೆಸರು ಏನಂದರೆ ಧನು, ರುದ್ರ ಮತ್ತು ರುಚಿ ಅಂತ ಹೇಳ್ತಾರೆ. ಆ 3 ಜನರಿಗೆ ಯಾವ ಕಕ್ಷಾತಾರ್ಥದಿಂದ ಎಲ್ಲಿ ಪ್ರವೇಶ? ಇದು ಒಂದು ಪ್ರಶ್ನೆ. ಮತ್ತೆ ಅದಕ್ಕೆ ಆಧಾರ, ಸರಿಯಾದ ಆಧಾರ ಸಿಗೋದಿಲ್ಲ. ಮತ್ತು 85 ಸಂಖ್ಯೆ ಮೀರಿ ಹೋಗ್ತದೆ. ತಾತ್ಪರ್ಯ ನಿರ್ಣಯಕ್ಕೆ ಇದು ಹೊಂದೋದಿಲ್ಲ. ತಾತ್ಪರ್ಯ ನಿರ್ಣಯ 10 ವಿಶ್ವ ದೇವತೆಗಳನ್ನ ಹೇಳಿದೆ. ಇದೆಲ್ಲ ಸಮಸ್ಯೆ. ಇನ್ನು ಕೇಳೋರು ಗಮನಿಸಬೇಕು. ಎಂ ಟಿ ಪ್ರಹ್ಲಾದಾಚಾರ್ಯ ಬಗ್ಗೆ ಬಹಳ ಗೌರವ ಇದೆ, ಬೇಕಾದಷ್ಟು ಸಲಹೆ ಸೂಚನೆ ಅವ್ರ ಕಡೆಯಿಂದ ನಾನು ತಗೊಳ್ತಿರ್ತೇನೆ. ಆದರೆ ಅವರು ಉಲ್ಲೇಖ ಮಾಡಿರುವ ಈ ಸಂಗತಿ ಬಗ್ಗೆ ಮತ್ತು ಮಠದ ಶ್ರೀನಿವಾಸ ಮಠದ ಆಚಾರ್ಯರು ಅವರು ಉಲ್ಲೇಖ ಮಾಡಿರುವ ಸಂಗತಿ ಬಗ್ಗೆ 3 ಜನ ಹೆಚ್ಚಿನ ವಿಶ್ವ ದೇವತೆಗಳ ಬಗ್ಗೆ ನನಗೊಂದು ಇನ್ನೂ ಶಂಕೆ ಮನಸ್ಸಿನಲ್ಲಿ ಉಳಿದಿದೆ. ಹಾಗಾಗಿ ನಾವು ಅನುಸಂಧಾನ ಮಾಡುವಾಗ 10 ಜನ ವಿಶ್ವ ದೇವತೆಗಳನ್ನು ಅನುಸಂಧಾನ ಮಾಡಿದರೆ ಸಾಕು. ಅವರು 85ಕ್ಕೆ ಸೇರ್ತಾರೆ. 3 ಹೆಚ್ಚಿಗೆ ಆಗಿಬಿಟ್ರಿ ಕಕ್ಷಾತಾರತಮ್ಯ ಎಲ್ಲಿಯೇನೋ ಪ್ರಶ್ನೆ, ಆಧಾರ ಎಲ್ಲಿ ಅಂತ ಪ್ರಶ್ನೆ, ಇಷ್ಟೆಲ್ಲ ಆಗಿ ಗೊಂದಲ ಆಗ್ತದೆ. ಅದಕ್ಕಾಗಿ ಅದನ್ನು ನಾನು ಅಷ್ಟು ಯಾಕೋ ಮನಸ್ಸಿಗೆ ಇನ್ನೂ ತೊಗೊಂಡಿಲ್ಲ. ನೀವು ಕೂಡ ಅದನ್ನು ಆಲೋಚನೆ ಮಾಡಬೇಕು. ನಾ ಹೇಳಿದ್ದೇನು ಪರಮ ತಥ್ಯ ಆಗಬೇಕಾಗಿಲ್ಲ, ನೀವದನ್ನು ಆಲೋಚನೆ ಮಾಡಬೇಕು. ಹೀಗೆ ಈ ಪದ್ಯವನ್ನು ಇವತ್ತು ಮುಗಿಸ್ತಾನೆ. ಬೃಹತ್ ತಾರತಮ್ಯ ಸಂಧಿಯ 23ನೇ ಸಂಧಿ ಇದು. ಅದರಲ್ಲಿ 12ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 713ನೇ ಪದ್ಯ. ಆ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇದ್ರ ಬಗ್ಗೆ ಹೇಳೋದು ಇನ್ನೂ ಕೂಡ ಇದೆ. ಸುಮ್ಮನೆ ಈ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಮ ಮನಸ್ಸಿನಲ್ಲಿ ಈ ವಿಷಯ ಹಾಕಿದರೆ ನೀವು ಕೂಡ ಮನನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಈ ತತ್ವಪ್ರದೀಪದಲ್ಲಿ ಬಂದಂಥ ಈ ಶ್ಲೋಕ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದಾಹರಣೆ ಮಾಡಿದಂಥ ನವಕೋಟ್ಯೋ ಹಿ ದೇವಾನಂ ಅನ್ನೋ ಶ್ಲೋಕ, ಅದ್ರ ಬಗ್ಗೆ ಮತ್ತಷ್ಟು ಇನ್ನೂ ಟಿಪ್ಪಣಿಗಳಲ್ಲಿ ಏನೇನು ಮಾಹಿತಿ ಹೇಳ್ತಾರೆ ಅಂತ ಅನ್ನೋದನ್ನೆಲ್ಲ ಮತ್ತಷ್ಟು ಇನ್ನೂ ನೋಡಬೇಕಾಗಿದೆ. ನೋಡಿ ಸಾಧ್ಯ ಅಭಿಪ್ರಾಯಗಳನ್ನ ಮತ್ತು ಕೊನೆಗೂ ಹೇಳ್ತೇನೆ. ಇಲ್ಲಿ ತನಕ ಏನು ಹೇಳಿದೆ ಅದು ಕೂಡ ಇನ್ನೂ ವಿಮರ್ಶೆಗೆ ತೆರೆದಿದೆ. ನಾನು ಹೇಳಿದ್ದೇನೋ ಅಂತಿಮ ಅಲ್ಲ. ಆದರೆ ಏನೇ ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಆಯಾ ದೇವತೆಗಳು ಯಾವ ಕಕ್ಷಾದಲ್ಲಿ ಸೇರ್ತಾರೆ ಮತ್ತು ಅವರ ಅಸ್ತಿತ್ವಕ್ಕೆ ಆಧಾರ ಏನು ಅದನ್ನು ಹೇಳದೆ ಹೋದರೆ ಯಾವ ಸಂಗತಿಗಳು ಕೂಡ ಸ್ಪಷ್ಟವಾಗಿ ತೀರ್ಮಾನ ಆಗೋದಿಲ್ಲ ಅಂತ ನಾವು ಎಚ್ಚರಿಕೆಯಲ್ಲಿ ಇಟ್ಕೊಂಡಿರಬೇಕು. ಅಲ್ಲಿಗೆ ಇವತ್ತಿನ ಈ ಕಥಾಭಾಗ ಸಮಾಪ್ತಿಯನ್ನು ಕಂಡಿದೆ.